ಎಲ್ಲರಿಗೂ ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಟಾಕ್ ವಿತ್ ಸ್ಯಾಮ್ ಪಾಡ್ಕಾಸ್ಟ್ಗೆ ಸ್ವಾಗತಿಸ್ತೇನೆ. ಕಳೆದ ವಾರವೆಲ್ಲ ದೇವರು ನಿಮ್ಮನ್ನು ತನ್ನ ಕೃಪೆಯಿಂದ ನಡೆಸಿದ್ದಾನೆ ಎಂಬುದಾಗಿ ನೆನೆಸ್ತೇನೆ. ನಮ್ಮ ಮಧ್ಯದಲ್ಲಿ ಸೇವಕರಿದ್ದಾರೆ. ಅಣ್ಣ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸಹ ಸ್ವಾಗತಿಸ್ತೇನೆ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಫಸ್ಟ್ ಮಹಾರಾಜ್, ನೀವು ಹೇಗಿದ್ದೀರಿ? ನಾನು ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀನಿ. ಸೊ ಅನೇಕ ಎಪಿಸೋಡ್ಗಳಿಂದ ನಾವು ಸಭೆ ಬಗ್ಗೆ ನೋಡ್ತಾ ಬರ್ತಾ ಇದ್ದೇವೆ. ಹೌದು, ಆರಾಧನೆ ಬಗ್ಗೆ, ಪ್ರಾರ್ಥನೆ ಬಗ್ಗೆ ನೋಡ್ತಾ ಬರ್ತಾ ಇದ್ದೇವೆ. ಈ ದಿನ ವಾಕ್ಯದ ಬಗ್ಗೆ ನೋಡೋಣ ಎಂಬುದಾಗಿ ನೆನೆಸ್ತೇನೆ. ಓಕೆ. ಸೊ ಈಗ ಸಭೆಯಲ್ಲಿ ವಾಕ್ಯ, ವೈಯಕ್ತಿಕ ಜೀವಿತದಲ್ಲಿ ವಾಕ್ಯ. ಸೊ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ವಾಕ್ಯ ಅಂದರೆ ಏನು ಅಂತ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಗೊತ್ತಿದ್ರೂ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳುವುದು ಬಹಳ ಅವಶ್ಯ ಎಂಬುದಾಗಿ ನೆನೆಸ್ತೇನೆ. ಹಾಗಾಗಿ ಯೋಹನ 1 ಹೋಗ್ಬಿಡೋಣ. ಆದಿಯಲ್ಲಿ ದೇವರ ವಾಕ್ಯ, ಆ ವಾಕ್ಯವು ದೇವರಾಗಿತ್ತು, ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಹೌದು, ಎಸ್. ಸೊ ಈಗ ವಾಕ್ಯ ಅಂತ ಹೇಳುವಾಗ ಅದನ್ನು ಪರಿಪೂರ್ಣ ಭಾಗ ಆಗೋದಿಲ್ಲ. ವಾಕ್ಯ ಧ್ಯಾನ ಅನ್ನೋದು ಒಂದು ಸರಿಯಾದ ಅರ್ಥ ಆಗಿರ್ತದೆ ಅಂತ ನಾನು ಭಾವಿಸ್ತೀನಿ. ವಾಕ್ಯ ಧ್ಯಾನ ಅಂತ ಕರೆಯುವಾಗ ಬೈಬಲ್ನಲ್ಲಿ 2 ವಿಧವಾದಂಥ ವಾಕ್ಯಗಳು ಬರೆಯಲ್ಪಟ್ಟಿದ್ದಾವೆ. ಒಂದು ಲೋಗೋಸ್, ಇನ್ನೊಂದು ರೇಮ. ರೇಮ ಅಂತಂದರೆ ಪ್ರಕಟಿಸಲ್ಪಡಬೇಕಾಗಿರುವಂಥದ್ದು, ಪ್ರಕಟಿಸಲ್ಪಡುವಂಥದ್ದು, ಅದರಂದರೆ ಒಳಾರ್ಥಗಳಿಂದ ಕೂಡಿದಂಥ ಒಂದು ಸಂಗತಿ. ಲೋಗೋಸ್ ಅಂದರೆ ಅದು ಹೇಗಿದೆಯೋ ಹಾಗೆ ಬರೆಯಲ್ಪಟ್ಟಂಥ ಸಂಗತಿ. ಸೊ ಈಗ ನಾವು ಲೋಗೋಸ್ನ ತೆಗೆದು ರೇಮಾಗಿ ಯೂಸ್ ಮಾಡೋದಾಗಲಿ, ರೇಮಾನ ತೆಗೆದು ಲೋಗೋಸ್ಗೆ ಯೂಸ್ ಮಾಡೋದಾಗಲಿ ತುಂಬ ತಪ್ಪಾಗಿ ಹೋಗ್ತದೆ. ಯಾಕಂತಂದರೆ ಯೆಶಾಯನ ಬರೆದ ಪ್ರವಾದನ ಗ್ರಂಥ 53ನೇ ಅಧ್ಯಾಯ ಇದು ಯೇಸುಸ್ವಾಮಿಯ ಕುರಿತಾಗಿ. ಯೇಸುಸ್ವಾಮಿ ಬರೋದಕ್ಕೆ 100 ವರ್ಷಗಳ ಮುಂಚೆನೇ ಪ್ರಕಟಿಸಲ್ಪಟ್ಟಂಥ ರೇಮ ಅದು. ಅದನ್ನು ಅನೇಕರು ಲೋಗೋಸ್ನ ಹಾಗೆ ಓದಿ 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 ಯಾರೋ ಒಬ್ಬರು ಆ ರೀತಿಯಾಗಿದ್ದರು ಅಂತ ಭಾವಿಸ್ಕೊಳ್ಳೋದು ಅದು ತುಂಬ ದೊಡ್ಡ ತಪ್ಪಾಗ್ತದೆ. ಮತ್ತು ಯೇಸುಸ್ವಾಮಿ ನಾನೇ ಜೀವ ಕೊಡುವ ರೊಟ್ಟಿ ನಾನು ಇದನ್ನು ಲೋಕದ ಜೀವಕ್ಕೋಸ್ಕರ ಕೊಟ್ಟಿದ್ದೇನೆ ಎಂಬುದಾಗಿ. ಅಂದರೆ ಲೋಗೋಸ್ ಮತ್ತು ರೇಮ ಎರಡೂ ಸಂಗತಿಗಳು ಕೂಡ ನನಗೆ ಈ ಲೋಕದಲ್ಲಿ ಬದುಕುವುದಕ್ಕಾಗಿ ಕೊಡಲ್ಪಟ್ಟದೆ. ಯಾಕಂತಂದರೆ ಪರಲೋಕದಲ್ಲಿ ದೇವರ ವಾಕ್ಯದ ಧ್ಯಾನದ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ನಾವು ಈಗ ಪೌಲ ಹೇಳಿದಾಗೆ ದರ್ಪಣದಲ್ಲಿ ನಾವು ಮುಖ ನೋಡದಂತಿದ್ದೇವೆ, ಆಗಲಾದರೂ ನಾವು ಮುಖಾಮುಖಿಯಾಗಿ ದೇವರನ್ನು ನೋಡಲಿಕ್ಕಿದ್ದೇವೆ. ಸೊ ಹಾಗಾಗಿ ಬೈಬಲ್ ಬರೆಯಲ್ಪಟ್ಟಿರುವಂಥದ್ದು ಈ ಲೋಕದ ಜೀವಿತಕ್ಕೋಸ್ಕರವಾಗಿ, ಈ ಲೋಕದಲ್ಲಿ ನಾವು ಜೀವಿಸಬೇಕಾಗಿರುವಂಥ ಜೀವಿತಕ್ಕೋಸ್ಕರವಾಗಿ. ಅದು 2 ವಿಧವಾಗಿ ಬರೆಯಲ್ಪಟ್ಟದೆ. ಒಂದು ಲೋಗೋಸ್ನ ರೀತಿಯಾಗಿ ಬರೆಯಲ್ಪಟ್ಟದೆ, ಇನ್ನೊಂದು ರೇಮಾ ರೀತಿಯಲ್ಲಿ ಬರೆಯಲ್ಪಟ್ಟದೆ. ಲೋಗೋಸ್ ಅಂತಂದರೆ ಅದರ ಅರ್ಥ ಹೇಗಿದೆಯೋ ಹಾಗೆ, ಮತ್ತು ಎರಡನೇದಾಗಿ ರೇಮಾ ಅಂತ ಹೇಳಿದ್ರೆ ಅದು ಪ್ರಕಟಿಸಲ್ಪಡುವಂಥದ್ದು ಅಥವಾ ಗೂಢಾರ್ಥಗಳಿಂದ ತುಂಬಿರುವಂಥದ್ದು. ಸೊ ಇದಕ್ಕಾಗಿ ದೇವರು ವಾಕ್ಯ ಬರೆದಿದ್ದಾರೆ. ಸೊ ಇದನ್ನು ಧ್ಯಾನ ಮಾಡುವಾಗ ನಾವು ಹೆಚ್ಚು ಗಮನ ಕೊಡಬೇಕಾಗಿರೋದು, ದೇವರೇ ನೀನು ನನ್ನ ಜೊತೆಗೆ ಏನು ಮಾತಾಡ್ತೀಯ ಅಂತ. ಯಾಕಂತಂದರೆ ದೇವರೇ ನೀನು ನನ್ನ ಜೊತೆ ಏನು ಮಾತಾಡ್ತೀಯ ಅನ್ನುವಾಗ ಒಂದು ಒಳ್ಳೆ ಸ್ವಾರಸ್ಯಕರವಾದಂಥ ಘಟನೆ ನಾನು ಎಲ್ಲೋ ಕೇಳಿದ್ದು. ಏನಾಯಿತು, ಒಬ್ಬ ತುಂಬ ಸಾಲಗಾರ ಆಗ್ಬಿಟ್ಟಿದ್ದಾನೆ, ಸಾಲ ಮಾಡ್ಕೊಬಿಟ್ಟಿದ್ದಾನೆ. ಸೊ ಅವನೇನು ಮಾಡ್ದ, ಅವನಿಗೆ ಯಾವಾಗಲೂ ವಾಕ್ಯದ ಧ್ಯಾನ ಮಾಡೋದು, ನನಗಿವತ್ತು ಬೈಬಲ್ ಏನು ಹೇಳ್ತದೆ, ನನಗಿವತ್ತು ಬೈಬಲ್ ಏನು ಹೇಳ್ತದೆ, ನನಗಿವತ್ತು ಬೈಬಲ್ ಏನು ಹೇಳ್ತದೆ ಅಂತ. ಸೊ ಈಗ ಸಾಲಗಾರರು ಮನೆ ಹತ್ರ ಬಂದು ನಿಂತಿದ್ದಾರೆ, ಬಾಗಿಲು ತಟ್ತಾ ಇದ್ದಾರೆ. ಈಗ ಅವನು ಹೋಗಿ ಬಾಗಿಲು ತೆಗೆಯೋದಕ್ಕಿಂತ ಮುಂಚೆ ದೇವರು ನನ್ನ ಜೊತೆಗೆ ಇವತ್ತೇನು ಮಾತಾಡ್ತಿದ್ದಾರೆ ಅಂಥೇಳಿ ಯೋಚನೆ ಮಾಡಿ ಅವನೇನು ಮಾಡ್ತಿದ್ದಾನೆ, ಬೈಬಲ್ ತೆಗೆದು ನೋಡ್ತಿದ್ದಾನೆ. ಯೂದನು ನೇಣು ಹಾಕಿಕೊಂಡು ಸತ್ತನು ಅಂತ ಬರೆದಿತ್ತು. ಸೊ ಈಗೇನಾಯಿತು, 2ನೇ ಸಾರಿ ಇದು ಸೈತಾನ್ ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾನೆ, ಸೈತಾನ್ ನಮಗೆ ವಾಕ್ಯ ಕೊಟ್ಬಿಟ್ಟಿದ್ದಾನೆ. ಯಾವಾಗ ಮತ್ತೆ ಅವನು ತೆಗೆದು ಇನ್ನೊಂದ್ಸರಿ ಬೈಬಲ್ ಹಿಂಗೆ ತೆಗೆದು ನೋಡ್ತಿದ್ದಾನೆ. ಹಿಂಗೆ ತೆಗೆದು ನೋಡುವಾಗ ಅಲ್ಲಿ ದೇವರು ನಿನಗೆ ಆಜ್ಞಾಪಿಸಿದಲ್ಲಿ ಒಂದನ್ನಾದರೂ ತಪ್ಪದೆ ಎಲ್ಲವನ್ನು ನೆರವೇರಿಸು ಅಂತ ಬರೆದಿತ್ತು. ಸೊ ಈಗ ಅದರ ಪ್ರಕಾರ ಅವನು ನೇಣು ಹಾಕೊಳ್ಬೇಕು. ಯಾಕಂತಂದರೆ ಲೋಗೋಸ್ ಮತ್ತು ರೇಮಾ ಮಧ್ಯದಲ್ಲಿರುವಂಥ ವ್ಯತ್ಯಾಸವನ್ನು ಅರಿಯದೆ ನಾವು ವಾಕ್ಯದ ಧ್ಯಾನವನ್ನು ಮಾಡುವಂಥ ತಪ್ಪಾದ ವಿಧಾನಗಳನ್ನು ನಮ್ಮದಾಗಿಸ್ಕೊಂಡ್ಬಿಟ್ಟಿದ್ದೀವಿ. ಯಾಕಂತಂದರೆ ಕೆಲವರು ಬೈಬಲಲ್ಲಿ ಇವತ್ತು ಹೆಂಗೆ ಪ್ರಾರ್ಥನೆ ಮಾಡ್ತಾರೆ ಅಂತಂದರೆ, ದೇವರೇ ಇವತ್ತು ನೀನು ನನಗೆ ಇವತ್ತು ಏನು ಹೇಳ್ತಿ ಇವತ್ತು. ಹಾಗಾಗಿನೇ ತಿಂಗಳ ಪ್ರವಾದನ ವಾಕ್ಯ, ವಾರದ ಪ್ರವಾದನ ವಾಕ್ಯ, ದಿನದ ಪ್ರವಾದನ ವಾಕ್ಯ. ನನಗೆ ನೆನಪಿರುವ ಅನೇಕ ಸಾಂಪ್ರದಾಯಿಕ ಕ್ರೈಸ್ತ ಕುಟುಂಬಗಳು ಇವತ್ತಿಗೂ ಕೂಡ ಅವ್ರ ಕ್ಯಾಲೆಂಡ್ರಲ್ಲ ಏನು ವಾಕ್ಯ ಬರೆದಿದೆಯೋ ಅದು ಇವತ್ತು ಅವ್ರ ಜೀವಿತದಲ್ಲಿ ನೆರವೇರ್ತದೆ ಅಂತ. ಏನು ವ್ಯತ್ಯಾಸ ಬೇರೆ ಜನಾಂಗಕ್ಕೂ ಅಥವಾ ನಮಗೂ ಕೂಡ ಬೇರೆ
ಮತದವರು ಅಥವಾ ಬೇರೆ ಧರ್ಮದವರು ಅವರು ರಾಶಿ ಭವಿಷ್ಯ ನೋಡ್ತಾರೆ, ನಮ್ಮವರು ಬೈಬಲಲ್ಲಿರೋ ಜೊತೆಯಲ್ಲಿ ಕ್ಯಾಲೆಂಡರ್ ನೋಡ್ತಾರೆ. ಸೊ ಈ ರೀತಿಯಾಗಂಥ ಕನ್ಸಂಪ್ಷನ್ಗಳು, ಅಂದರೆ ಅದನ್ನು ತಪ್ಪಾಗಿ ಇಂಟರ್ಪ್ರೆಟ್ ಮಾಡೋದ್ರಿಂದ ಹಿಡಿದು ಉಪಯೋಗಿಸುವಂಥ ವಿಧಾನವನ್ನು ಕೂಡ ತಪ್ಪಾಗಿ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಆದರೆ ನಾವು ದೇವರ ವಾಕ್ಯ ಪಾರಮಾರ್ಥಿಕವಾದದ್ದು, ಅದು ಬಹು ವಿಶೇಷವಾಗಿ ಬೆಳೆಯೋದಕ್ಕೆ ಸಹಾಯಕವಾದದ್ದು. ವಾಕ್ಯ ಬರ್ತದೆ, ಅದು ಸಜೀವವಾದದ್ದು, ಇಬ್ಬಾಯಿಯ ಕತ್ತಿಗಿಂತಲೂ ಹದವಾದದ್ದು ಮತ್ತು ಅದು ಕಾರ್ಯಸಾಧಕವಾದದ್ದು. ಇದು ಖಂಡಿತವಾಗ್ಲೂ ನಿಮ್ಮ ಜೀವಿತದಲ್ಲಿ ನೆರವೇರ್ತಕ್ಕದ್ದೇ. ಆದರೆ ಅದನ್ನು ಉಪಯೋಗಿಸುವಂಥ ವಿಧಾನವನ್ನು ನೀವು ಅರಿತವರಾಗಿರಬೇಕು. ಅದನ್ನು ನೆರವೇರಿಸುವಂಥ ವಿಧಾನ ಅಥವಾ ಅರಿತಿರುವಂಥ ವಿಧಾನವನ್ನು ನೀವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಸೊ ಎಸ್, ಓಕೆ, ನೈಸ್. ಈಗ ಸಭೆಯಲ್ಲಿ ಈಗ ನಾವೆಲ್ಲ ವಾಕ್ಯ ಏಕೆಂದರೆ ನಮ್ಮ ಹತ್ರ ಬೈಬಲ್ ಇದೆ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ. ಆದಿ ಸಭೆಯಲ್ಲಿ ಆಗಿನ ಹೊಸ ಒಡಂಬಡಿಕೆ ಇಲ್ಲ, ಹೌದು, ಹಳೆ ಒಡಂಬಡಿಕೆ ಮಾತ್ರ ಇದೆ. ಹೌದು. ಸೊ ಆದಿ ಸಭೆಯಲ್ಲಿ ಆರಾಧನಾ ಕ್ರಮದಲ್ಲಿ ವಾಕ್ಯ ಭಾಗ ಇದ್ದರೆ ಅವರು ವಾಕ್ಯ ಭಾಗವನ್ನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ರು? ಬೈಬಲ್ ಅವರು ಯಹೂದ್ಯರ ಪರಿಪಾಟಲನ್ನೇ ಅವರು ಸಾಮಾನ್ಯವಾಗಿಸ್ಕೊಂಡಿದ್ರು. ಯಾಕಂತಂದ್ರೆ ನಾವು ನೋಡ್ತೇವೆ, ಅವತ್ತು ಅಪೋಸ್ತಲರ ಕೃತ್ಯದಲ್ಲಿ ಒಂದು ಕೌನ್ಸಿಲ್ ಸೇರ್ತದೆ. ಆ ಕೌನ್ಸಿಲ್ ವಿಶ್ವಾಸಿಗಳ ಅಥವಾ ಅಪೋಸ್ತಲರ ಒಂದು ಕೌನ್ಸಿಲ್ ಸೇರಿ ಅಲ್ಲಿ 2 ವಿಷಯಗಳನ್ನು, ಸುನ್ನತಿಯ ವಿಚಾರವನ್ನು ಸೇರಿಸ್ಕೊಂಡು 2 ವಿಚಾರಗಳನ್ನ, ಅದು ವಿಗ್ರಹಾರಾಧನೆ ಅಥವಾ ಕತ್ತು ಇಸ್ಕದನ್ನು ತಿನ್ನಬಾರ್ದು ಮತ್ತು ಸುನ್ನತಿ ಮಾಡಿಸ್ಕೊಳ್ಳೋದನ್ನು ಕಡ್ಡಾಯ ಮಾಡಬಾರ್ದು. ಸೊ ಇದು 2 ಆ ರೀತಿಯಾದಂಥ ಕೌನ್ಸಿಲಲ್ಲಿ ವರ್ಜಿಸಲ್ಪಟ್ಟಂಥ ಸಂಗತಿಗಳು. ಅಂದರೆ ಅದಕ್ಕೆ ಮುಂಚೆ ಇದ್ದಂಥ ಸಭೆ ಖಂಡಿತವಾಗ್ಲೂ ಯಹೂದ್ಯರ ಪರಿಪಾಟಲನ್ನೇ ತಮ್ಮ ಪರಿಪಾಟಲಾಗಿಸ್ಕೊಂಡಿದ್ರು. ಯಹೂದ್ಯರ ಪರಿಪಾಟಲ್ ಏನಾಗಿತ್ತು, ಸಭಾ ಮಂದಿರದಲ್ಲಿ ನಾವು ನೋಡೋ ಹಾಗೆ ಹೋಗಿ ಕೀರ್ತನೆಗಳಿಂದ ಆತನನ್ನು ಸಂಕೀರ್ತಿಸೋದು ಮತ್ತು ಸಭಾ ಮಂದಿರದಲ್ಲಿ ಕೊಡಲ್ಪಟ್ಟಂಥ ಸುರುಳಿಗಳನ್ನು ಓದುವಂಥದ್ದು. ಸೊ ಹಾಗಾಗಿ ಖಂಡಿತವಾಗಿಯೂ ಅಲ್ಲಿ ಹಳೆ ಒಡಂಬಡಿಕೆಯ ತೋರಾಹ್ ಇರ್ಬೋದು, ನೆವೀಮ್ ಇರ್ಬೋದು, ಕೆಟುಯಿಮ್ ಇರ್ಬೋದು, ಅವುಗಳನ್ನ ಇಟ್ಟು ಓದ್ತಾ ಇದ್ದಂಥ. ಕೆಟುಯಿಮನ್ನು ಓದಿದಂಥ ಸಂಗತಿಗಳು ಅತಿ ವಿರಳ. ಕೆಟುಯಿಮ್ ಅನ್ನುವಾಗ ಪ್ರಕಟಿಸಲ್ಪಟ್ಟಂಥ ಸಂಗತಿ. ಸೊ ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ತನಹ್ ಅಂತ ಕರೀತಾರೆ ಅವರು. ತನಹ್ನ 3 ವಿಧಾನವಾಗಿ ಅವರು ಭಾಗ ಮಾಡ್ಕೊಂಡಿದ್ದಾರೆ. ಒಂದು ತೋರಾಹ್, ಇನ್ನೊಂದು ನೆವೀಮ್, ಇನ್ನೊಂದು ಕೆಟುಯಿಮ್ ಅಂತ. ಕೆಟುಯಿಮ್ ಪ್ರಕಟಿಸಲ್ಪಟ್ಟದ್ದು, ಉದಾಹರಣೆಗೆ ಯೋಬನ ಪುಸ್ತಕ ಇರ್ಬೋದು, ಎಸ್ತೇರಳ ಪುಸ್ತಕ ಇರ್ಬೋದು, ಅಥವಾ ಪರಮಗೀತ ಇರ್ಬೋದು. ಸೊ ಇವುಗಳಲ್ಲಿ ಯಾಕೆಂತಂದರೆ ಅಲ್ಲಿ ಬಹಳ ಮುಖ್ಯವಾಗಿ, ಮತ್ತು ದಾನಿಯೇಲನ ಪ್ರವಾದನ ಗ್ರಂಥ. ಸೊ ಇವುಗಳನ್ನ ಕೆಟುಯಿಮ್ ಅಂತ ಬರೆಯಲ್ಪಟ್ಟಂಥ ಕೃತಿಗಳು. ಸೊ ಅದರ ನಂತರ ನೆವೀಮ್ ಅಂತಂದ್ರೆ ಪ್ರವಾದಿಗಳ ಗ್ರಂಥ, ಮತ್ತೆ ತೋರಾಹ್ ಅಂತಂದ್ರೆ ಧರ್ಮಶಾಸ್ತ್ರ. ಸೊ ಈ 3 ಸಂಗತಿಗಳನ್ನ ಆಗಾಗ ತೆಗೆದು ಓದ್ತಾ ಇದ್ದಂಥ ಪರಿಪಾಟ್ಲು ಖಂಡಿತವಾಗ್ಲೂ ಇತ್ತು. ಅಂದರೆ ಈಗ ಅಪೋಸ್ತಲರ ಕಾಲದಲ್ಲಿ ಅಪೋಸ್ತಲರ ಬೋಧನೆ, ಈಗ ಅವರು ಮನೆಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಸೇರಿ ಬಂದಂಥ ಸಮಯಗಳಲ್ಲಿ, ಮತ್ತು ಸಭೆ ಸ್ಥಾಪಿಸಲ್ಪಟ್ಟಂಥ ಸಮಯಗಳಲ್ಲಿ, ಆಗ ಅಲ್ಲಿ ವಾಕ್ಯ ಭಾಗ ಯಾವ ರೀತಿ ಇತ್ತು ಅಂತ, ಅವರು ಪವಿತ್ರ ಆತ್ಮನಿಂದ ನಡೆಸಲ್ಪಟ್ಟು ಆತ್ಮನ ತಿಳಿಸುವಂಥ ಮಾತುಗಳನ್ನ ಹೇಳ್ತಾ ಇದ್ರು, ಅಥವಾ ಕ್ರಿಸ್ತನಿಂದ ಕಲಿತುಕೊಂಡಂಥದ್ದನ್ನು, ಕ್ರಿಸ್ತನಿಂದ ಕೇಳಲ್ಪಟ್ಟದ್ದನ್ನು ಹಂಚ್ತಾ ಹೋಗ್ತಾ ಇದ್ರ? ಯಾವ ರೀತಿ ಇತ್ತು ಅಲ್ಲಿ? ವಾಕ್ಯ ಬರೀತದೆ, ಅಪೋಸ್ತಲರ ಸಾಕ್ರಮೆಂಟ್ ಅಂತ ನಾವೇನು ಕರಿತೀವಿ, ಅದರಲ್ಲಿ 5 ಭಾಗಗಳಲ್ಲಿ ಅಪೋಸ್ತಲರ ಉಪದೇಶವನ್ನು ಕೇಳುವುದರಲ್ಲಿಯೂ ಅಂತ. ಸೊ ಅಪೋಸ್ತಲರ ಉಪದೇಶವನ್ನು ಕೇಳುವುದರಲ್ಲಿಯೂ ಅಂತನ್ನುವಾಗ ನಾವು ಅಪೋಸ್ತಲರ ಬೋಧನೆಯನ್ನು ಕುರಿತು ನಾವು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ 3,000 ಜನರು ರಕ್ಷಣೆ ಹೊಂದೋದಕ್ಕೆ ಕಾರಣವಾದಂಥ ಪೇತ್ರನ ಉಪದೇಶವನ್ನು ನಾವು ಯಥಾವತ್ತಾಗಿ ನಾವಲ್ಲಿ ಓದ್ತೇವೆ. ಸೊ ಅಲ್ಲಿ ಓದಬೇಕಾದ್ರೆ 2 ಸಂಗತಿಗಳನ್ನು ಅಲ್ಲಿ ನಾವು ಗಮನಿಸ್ಕೊಳ್ತೇವೆ. ಮೊದಲನೇ ಸಂಗತಿ ಏನಪ್ಪ ಅಂತಂದರೆ, ಅವನಲ್ಲಿ ಕೋಟ್ ಮಾಡ್ತಾನೆ. ಅಲ್ಲಿ ಇಂಥ ಧರ್ಮಶಾಸ್ತ್ರ, ಇಂಥ ನೆವೀಮ್, ಇಂಥ ಕೆಟುಯಿಮ್, ಈ ರೀತಿಯಾಗಿ ಅವನಲ್ಲಿ ಕೋಟ್ ಮಾಡ್ತಾನೆ. ಕೋಟ್ ಮಾಡಿದ್ದನ್ನ ಅವನಲ್ಲಿ ಉಪದೇಶಿಸ್ತಾನೆ, ಅಂದರೆ ವರ್ಣಿಸ್ತಾನೆ, ಪ್ರಸಂಗಿಸ್ತಾನೆ ಅದನ್ನು. ಸೊ ಅಥವಾ ವ್ಯಾಖ್ಯಾನಿಸ್ತಾನೆ. ಸೊ ಅಂದರೆ ಅವರು ಅದನ್ನು ಉಪಯೋಗಿಸ್ತಾ ಇದ್ರು, ಮತ್ತು ಅಂದರೆ ಹಳೆ ಒಡಂಬಡಿಕೆಯನ್ನು ಅವರು ಉಪಯೋಗಿಸ್ತಾ ಇದ್ರು, ಉಪಯೋಗಿಸಿದ್ದನ್ನು ಅಲ್ಲಿ ವ್ಯಾಖ್ಯಾನಿಸ್ತಾ ಇದ್ರು. ಸೊ 2 ಸಂಗತಿಗಳಲ್ಲಿ ಜರುಗ್ತಾ ಇತ್ತು. ಈಗ ಕಾಲಕ್ರಮೇಣ ಅದು ಮುಂದುವರಿದು ಈಗ ಸುವಾರ್ತೆ ಪತ್ರಿಕೆಗಳೆಲ್ಲ ಬರೆಯೋಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಎಷ್ಟು ಹಾಳೆಗಳು ಬರೆದಿದ್ದಾರೆ ಗೊತ್ತಿಲ್ಲ. ಈಗ ಪತ್ರಿಕೆಗಳೆಲ್ಲ ಬರೆಯೋಕ್ಕೆ ಪ್ರಾರಂಭ ಮಾಡಿದ್ರು. ಅದು ಅಪೋಸ್ತಲರ 12 ಜನ ಶಿಷ್ಯರು ಎಲ್ಲೆಲ್ಲಿ ಸೇವೆಯನ್ನು ಮಾಡ್ತಿದ್ರು ಅಲ್ಲೆಲ್ಲ ಹಂಚಲ್ಪಟ್ಟು ಅದು ಓದಲ್ಪಡ್ತಾ ಇತ್ತ. ಇಲ್ಲಾಂದರೆ ಅವರವರಾಗೆ ಮಾತ್ರ, ಈಗ ಮತ್ತಾಯ ಅವನು ಎಲ್ಲಿದ್ದ ಅಲ್ಲಿಗೆ ಮಾತ್ರ ಆತನ ಸುವಾರ್ತೆ, ಮಾರ್ಕನೆಲ್ಲಿದ್ದ ಅಲ್ಲಿಗೆ ಮಾತ್ರ ಆತನ ಸುವಾರ್ತೆ, ಈಗ ಪೌಲನ ಪತ್ರಿಕೆಗಳನ್ನ ಯಾವ್ಯಾವ ಊರಿಗೆ ಬರೆದ ಅಲ್ಲಿಗೆ ಮಾತ್ರ ಪತ್ರಿಕೆಗಳು, ಆ ಥರ ಇತ್ತು.
ಇಲ್ಲ, ಆ ರೀತಿಯಾದದ್ದು ಮಾತ್ರ ಅಲ್ಲ, ಅದು ಪ್ರಸರಿಸಲ್ಪಡ್ತಿತ್ತು ಅನ್ನೋದು ನನ್ನ ಕೊಲೊಸ್ಸೆ ಅವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ. ಅದನ್ನು ಕೊಲೊಸ್ಸೆ ಅವರಿಗೆ ಬರೆದ ಪತ್ರಿಕೆಯಲ್ಲಿ ಇದನ್ನು ಓದಿಸಿದ ನಂತರ ನೀವು ಲವೋದಿಕೀಯ ಸಭೆಗೆ ಕೂಡ ಕೊಟ್ಟು ಕಳಿಸಿ ಅಂತ ಬರೀತಾರೆ. ಸೊ ಕೊಲೊಸ್ಸೆ ಮತ್ತು ಅದೊಂಥರ ಕಣಿವೆ ಪ್ರದೇಶ. ಕೊಲೊಸ್ಸೆ ಅನ್ನುವಂಥದ್ದು ಕಣಿವೆ ಪ್ರದೇಶ. ಅಲ್ಲಿ ಆ ಊರು ಆದ ನಂತರ ಮತ್ತೊಂದು ಆ ಊರಿಗೆ ಅಕ್ಕಪಕ್ಕದಲ್ಲಿ ಇದ್ದಂಥ ಊರುಗಳು. ಸೊ ಹಾಗಾಗಿ ಪೌಲನ ಪತ್ರಿಕೆಗಳು ಕೂಡ ಪ್ರಸರಿಸಲ್ಪಡ್ತಾ ಇದ್ವು. ಜೊತೆಗೆ ಅಲ್ಲಿ ವಿಶ್ವಾಸಿಗಳ ಅಪೊಸ್ತಲರ ಉಪದೇಶಗಳು ಕೂಡ ಪ್ರಸರಿಸಲ್ಪಡ್ತಾ ಇದ್ವು. ಮತ್ತು ಅವ್ರು ಬರೆದಲ್ಪಟ್ಟಂತ ಸುವಾರ್ತೆಯ ಪುಸ್ತಕಗಳು, ಅಂದ್ರೆ ಸುವಾರ್ತೆಯ ಸುರುಳಿಗಳು ಕೂಡ ಪ್ರಸರಿಸಲ್ಪಡ್ತಾ ಇದ್ದಿತ್ತು. ನಾವು ಅದನ್ನು ಗಮನಿಸಬಹುದು. ಯಾಕಂತಂದ್ರೆ ಮಾರ್ಕ ಬಂದು ಪೌಲನ್ ಜೊತೆಲಿದ್ದ, ಆನಂತರದಲ್ಲಿ ಬಾರ್ನಬನ್ ಜೊತೆಲಿ ಹೋದ. ಅದು ಮೊರೆಯಲ್ಪಟ್ಟಂತ ಮೊದಲನೇ ಸುವಾರ್ತಾ ಪುಸ್ತಕ. ಆನಂತರದಲ್ಲಿ ಅದನ್ನ ಮತ್ತಾಯನ್ ಬರೆದ ಸುವಾರ್ತೆಯನ್ನು ನಾವು ನೋಡ್ತೇವೆ. ಆನಂತರದಲ್ಲಿ ಲೂಕನ್ ಬರೆದ ಸುವಾರ್ತೆಯನ್ನು ನಾವು ನೋಡ್ತೇವೆ. ಆನಂತರದಲ್ಲಿ ಅದನ್ನ ಕ್ಯಾನನೈಸೇಷನ್ ಅನ್ನುವ ರೀತಿಯಲ್ಲಿ ಅದನ್ನ ಹೆಚ್ಚು ದೈವಿಕತ್ವಕ್ಕೆ ಒಳಪಡಿಸುವ ರೀತಿಯಲ್ಲಿ ಯೋಹಾನನ್ ಬರೆದ ಸುವಾರ್ತೆಯನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಅದು ಪ್ರಸರಿಸಲ್ಪಡ್ತಾ ಇದ್ದ ನಿಮಿತ್ತವಾಗಿ ಅಲ್ಲಿದ್ದಂಥ ನ್ಯೂನ್ಯತೆಗಳಿರ್ಬೋದು, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳಿರ್ಬೋದು, ಅದಕ್ಕೆ ಅದರ ಜೊತೆಗೆ ಹೆಚ್ಚು ಸಂಗತಿಗಳನ್ನ ಒತ್ತು ಕೊಟ್ಟು ಅನೇಕ ವಿಷಯಗಳನ್ನು ವಿವರಿಸಲಾಯಿತು. ಹೇಗೆ ಅಂತಂದ್ರೆ ಪ್ರಸರಿಸಲ್ಪಟ್ಟ ನಿಮಿತ್ತವಾಗಿ. ಸೊ ಖಂಡಿತವಾಗ್ಲೂ ಪ್ರಸರಣ ಇದ್ದೇ ಇತ್ತು. ಓಕೆ, ನೈಸ್. ಈಗ ಸಭೆ ಸತ್ಯವೇದ ಸಂಪೂರ್ಣವಾಗಿ ಸೃಷ್ಟಿಸಲ್ಪಟ್ಟ ನಂತರದ ಸಭೆ, ಮಾಡಲ್ಪಟ್ಟ ನಂತರದಲ್ಲಿ ಈಗ ಸಭೆಯಲ್ಲಿ ವಾಕ್ಯ ಯಾವ ರೀತಿ ಇರಬೇಕು? ಈಗ ಸಭೆಯಲ್ಲಿ ವಾಕ್ಯ ಅಂದರೆ ಯಾವ ರೀತಿ ಬದಲಾಗ್ಬಿಟ್ಟಿದೆ? ಅದನ್ನು ಜಡ್ಜ್ ಮಾಡೋದಕ್ಕೆ ನಾನು ಅಷ್ಟೊಂದು ಸೂಕ್ತವಾದ ವ್ಯಕ್ತಿ ಅಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದರೆ ದೇವರು ಅವರವರಿಗೆ ಕೊಟ್ಟಿರುವಂಥ ತಲಾಂತಗಳ ಮುಖಾಂತರವಾಗಿ ವ್ಯಾಖ್ಯಾನಿಸಲ್ಪಟ್ಟಿರೋದನ್ನು ಈಗಾಗಲೇ ಕಳೆದ ಸಾರಿ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ. ಒಂದು ವಾಕ್ಯದ ಸಂದೇಶದ ಭಾಗವನ್ನು ನಾವು 96 ವಿಧಾನವಾಗಿ ವಿವರಿಸ್ಬೋದು, ಒಂದೇ ಒಂದು ವಾಕ್ಯವನ್ನು ತೆಗೆದುಕೊಂಡು. ಸೊ ಹಾಗಿರ್ಬೇಕಾದ್ರೆ 96ರಲ್ಲಿ ಯಾವ್ದು ಸರಿ ಅಂತ ಕೇಳಿದ್ರೆ 96ಕ್ಕೂ ಸರಿ ಅಂತ ಅನ್ನುವಂಥ ಅರ್ಥನ ಈಗಾಗಲೇ ವಿದ್ವಾಂಸರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವುದು ಸರಿ ತಪ್ಪು ಅನ್ನೋದಕ್ಕಿಂತ ಯಾವುದಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳೋದು ನನಗೆ ಸೂಕ್ತ ಅನ್ನಿಸ್ತದೆ. ಸೊ ಹೇಗಿರಬೇಕು ಅಂತಂದರೆ ನನ್ನ ಪ್ರಕಾರ ವಾಕ್ಯ ಅನ್ನುವಂಥದ್ದು ಅದು ಪಾರಮಾರ್ಥಿಕವಾದಂಥ ಆಹಾರ ಆಗಿರಬೇಕು. ಪಾರಮಾರ್ಥಿಕವಾದ ಆಹಾರ ಅಂತನ್ನುವಾಗ ಅದರಲ್ಲಿ ಎಲ್ಲವೂ ಅಡಗಿರ್ತದೆ. ಅದು ಲೌಕಿಕವಾದಂಥ, ಯಾಕಂತಂದರೆ ಅನೇಕರು ಪರಲೋಕದ ರಾಜ್ಯದ ಸುರುಳಿಯನ್ನಾಗಿ ಬೈಬಲ್ನ ನೋಡ್ತಾ ಇದ್ರೆ, ಇನ್ನು ಕೆಲವರು ಲೌಕಿಕ ಜೀವಿತಕ್ಕೆ ಒತ್ತು ಕೊಡಲ್ಪಟ್ಟು ಬರೆಯಲ್ಪಟ್ಟಂತ ಸಾಮಾಜಿಕ ಪುಸ್ತಕವನ್ನಾಗಿ ನೋಡ್ತಾ ಇದ್ದಾರೆ. ಇನ್ನು ಕೆಲವರು ಅನೇಕ ವಿಷಯಗಳಲ್ಲಿ ತಮಗೆ ಬಿಡುಗಡೆ ಹೊಂದಲು ಬೇಕಾಗಿರುವಂಥ ಆರೋಗ್ಯವನ್ನು ನೀಡುವಂಥ ಪುಸ್ತಕವನ್ನಾಗಿ ಕೆಲವರು ನೋಡ್ತಾ ಇದ್ದಾರೆ. ಇನ್ನು ಕೆಲವರು ಅದನ್ನು ತಮಗೆ ಬೇಕಾದಂಥ ರೀತಿಯಲ್ಲಿ ತಿರುಚ್ಕೊಂಡಿದ್ದಾರೆ. ಯಾರು ಅಂದರೆ ಚಪಲಚಿತ್ತರು ಮತ್ತು ವಿದ್ಯಾಹೀನರು. ಸೊ ಸರಿಯಾದ ರೀತಿಯಲ್ಲಿ ವಿದ್ಯೆ ಇಲ್ಲದವರು, ಅಂದರೆ ವಿದ್ಯೆ ಅನ್ನೋದು ಪದದ ಅರ್ಥ ಓದು ಬರಹ ಅಂತಲ್ಲ. ಓದು ಬರಹವನ್ನು ಕಲಿತ ನಂತರ ಅವನು ವಿದ್ಯಾವಂತ ಅಂತ ಕರೆಸ್ಕೊಳ್ಳೋದು ಲೌಕಿಕವಾದ ಪರಿಭಾಷೆ. ಆದರೆ ವಿದ್ಯಾಹೀನರು ಅನ್ನುವಂಥ ಪದದ ಅರ್ಥ ದೇವರ ರಾಜ್ಯವನ್ನು ಕುರಿತಾದಂಥ ನಿಯಮಗಳನ್ನು ಅರಿಯದಂಥ, ಕುರುಡು ನಿಯಮಗಳನ್ನು ತೋರಿಸಿದಂಥ. ಆಗ ಅದರಲ್ಲಿ ಉದಾಹರಣೆಗೆ ಪ್ರಾಸ್ಪೆರಿಟಿ ಗಾಸ್ಪೆಲ್ ಕೂಡ ಒಂದು. ಸೊ ಆ ರೀತಿಯಾಗಿ ಕುರುಡು ನಿಯಮಗಳ ಮುಖಾಂತರವಾಗಿ ತಮ್ಮನ್ನು ತಾವು ಒಂದೇ ರೀತಿಯಲ್ಲಿ ಒಂದು ಮೂಲೆಯನ್ನು ಮಾತ್ರವೇ ಸರಿ ಎಂಬುದಾಗಿ ಪರಿಗಣಿಸಲ್ಪಟ್ಟಂಥ ಸಂಗತಿಗಳಿಂದ ಅದು ಹಾಳಾಗಿ ಹೋಗಿದ್ದಾವೆ. ಸೊ ಹಾಗಾಗಿ ಯಾವುದೋ ಸಮಗ್ರವಾದಂಥ ಕೃತಿ ಅಂತ ಹೇಳ್ಬೋದು. ಅದಕ್ಕೆ ಅದನ್ನು ಬಿಬ್ಲಿಯ ಅಂತಂದರೆ ಗ್ರಂಥಗಳು ಅನ್ನುವಂಥ ಅರ್ಥ ಬರ್ತದೆ. ಸೊ ನಾವು ಅದನ್ನು ನೋಡ್ತೇವೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥ, ಯೆರೆಮೀಯನ ಪ್ರವಾದನ ಗ್ರಂಥ, ದಾನಿಯೇಲನ ಪ್ರವಾದನ ಗ್ರಂಥ. ಅಂದರೆ ಗ್ರಂಥಗಳಿಂದ ಕೂಡಿದಂಥ ಒಂದು ಕೃತಿ ಅದು. ಅದಕ್ಕೋಸ್ಕರ ಅದನ್ನು ಬಿಬ್ಲಿಯ ಅಂದರೆ ಗ್ರಂಥಗಳ ಒಕ್ಕೂಟ ಅದು. ಸೊ ಹಾಗಾಗಿ ಅದನ್ನು ಯಾವುದೋ ಒಂದು ಮಜಲಿನ ವ್ಯಕ್ತಿಗಳಿಗೆ ಮಾತ್ರವೇ ಅಥವಾ ಒಂದು ಅಂತಸ್ತಿನ ವ್ಯಕ್ತಿಗಳಿಗೆ ಮಾತ್ರವೇ ಅದನ್ನು ಸೀಮಿತಗೊಳಿಸೋದು ಬಹಳ ತಪ್ಪಾಗಿರ್ತದೆ. ಅದರ ವ್ಯಾಖ್ಯಾನ ಅನ್ನುವಂಥ ತುಂಬ ವೈವಿಧ್ಯಮಯವಾದಂಥ ವ್ಯಾಖ್ಯಾನ. ದೇವರು ಹೊಡಿತಾನೆ, ನಿಮ್ಮನ್ನು ದೇವರೇ ಹೊಡೆಯಲ್ಲ ಅನ್ನೋದು ಸುಳ್ಳು. ದೇವ್ರು ಖಂಡಿತವಾಗ್ಲೂ ಹೊಡಿತಾನೆ. ಯಾಕಂತಂದರೆ ಗಾಯವನ್ನು ಮಾಡುವವನು ಕಟ್ಟುವವನು ನಾನೇ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಆತನೇ ಗಾಯ ಮಾಡ್ತಾನೆ, ಆತನ ಗಾಯ ಕಟ್ತಾನೆ. ದೇವರು ಯಾರಿಗೂ ಹತ್ರನೂ ಸುಳ್ಳು ಕಳಿಸೋದಿಲ್ಲ. ಹಾವನ ಜೀವಿತದಲ್ಲಿ ಕಳಿಸೋದನ್ನು ನಾವು ನೋಡ್ತೀವಿ. ಸೊ ಅಂದರೆ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ
ಅವರು ಪ್ರೀತಿಯನ್ನ ಸತ್ಯವನ್ನ ಪ್ರೀತಿಸದ ಕಾರಣ ಭ್ರಮೆಯನ್ನು ನಂಬುವಂತೆ ಅಸತ್ಯವನ್ನಾಡುವಂಥ ಆತ್ಮವನ್ನು ಅವರಲ್ಲಿ ಭ್ರಮೆ ಹುಟ್ಟಿಸುವಂಥ ಆತ್ಮವನ್ನ ಅಥವಾ ಅಸತ್ಯದ ಆತ್ಮವನ್ನ ಅವರಲ್ಲಿ ದೇವರು ಕಳಿಸ್ಬಿಡ್ತಾನೆ ಅಂತ. ಅಂದ್ರೆ ಆ ಮಾಸ್ ಕಾರ್ಡ್ ಆಗಿ ನನಗೆ ಸಿಗತಕ್ಕಂಥ ಅನೇಕ ಸಂಗತಿಗಳಿದ್ದಾವೆ. ನನಗೆ ಸಿಗತಕ್ಕಂಥ ರೆವಲೇಷನ್ ನನ್ನ ಮಾಸ್ ಕಾರ್ಡ್. ನನಗೆ ಅನೇಕ ಜನರು ಅದನ್ನು ಹೆಂಗೆ ವ್ಯಾಖ್ಯಾನಿಸ್ತಿದ್ದಾರೆ ಅಂತಂದರೆ, ನನಗೆ ಸಿಕ್ಕಂಥ ರೆವಲೇಷನ್ ಅದು ದೇವರಿಂದ ಬಂದಂಥ ತಲಾಂತು. ಇಲ್ಲ ತಲಾಂತಲ್ಲ, ಅದು ನನಗೆ ಸಿಗಲ್ಪಟ್ಟಂಥ ಮಾಸ್ ಕಾರ್ಡ್. ಅದು ಅಂದರೆ ಮಗುಗೆ ಏನು ಬೇಕೋ ಅದನ್ನೇ ನಾವು ಕೊಡೋದು. ಈಗ 6 ತಿಂಗಳ ಮಗುಗೆ ಸೆರೆಲಾಕ್ ಕೊಡ್ತೀವಿ, ಆದರೆ 60 ವರ್ಷದ ಮಗುಗೆ ಮತ್ತೆ ನಾವು ಸೆರೆಲಾಕ್ ಕೊಡೋದಿಲ್ಲ. 3 ತಿಂಗಳ ಮಗುಗೆ ತಾಯಿ ಎದೆ ಹಾಲು ಕುಡಿಸ್ತೀವಿ, 30 ವರ್ಷದ ಮಗು ತಾಯಿ ಎದೆ ಹಾಲು ಕುಡಿಯೋದಿಲ್ಲ. ಸೊ ಹಾಗೆ ಆ ರೀತಿಯಾದಂಥ ವಿಶಿಷ್ಟವಾದಂಥ ಮಜಲುಗಳಿಗೆ ಬೇಕಾದ ರೀತಿಯಲ್ಲಿ ಬರೆಯಲ್ಪಟ್ಟಂಥ ಒಂದು ಗ್ರಂಥಗಳ ಒಕ್ಕೂಟ ಸತ್ಯವೇದ. ಸೊ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದದ್ದು. ಅದರಲ್ಲಿ ನಾವು ಅನೇಕರು ಸೋತಿದ್ದೀವಿ ಅನ್ನೋದು ಅಷ್ಟೇ ಕಟ್ಟು ಸತ್ಯ ಅದೊಂಥರ. ಸೊ ಅದರ ವಿಷಯದಲ್ಲಿ ನಾವು ಸೋತು ಬಿಟ್ಟಿದ್ದೀವಿ. ಆ ವಿಷಯದಲ್ಲಿ ನಾವು ತಿದ್ಕೊಳ್ಬೇಕು, ಇನ್ನೂ ಹೆಚ್ಚಾಗಿ ಕಲಿತಾ ಹೋಗ್ಬೇಕು. ಯಾಕಂತಂದ್ರೆ ಯಾವ್ದು ಸರಿ ಯಾವುದನ್ನು ತಪ್ಪು, ಇದಿಷ್ಟೇ ಸರಿ ಇದಿಷ್ಟೇ ತಪ್ಪು, ಇದಿಷ್ಟೇ ಈ ವಾಕ್ಯ ಇದನ್ನು ಮಾತ್ರನೇ ಹೇಳ್ತದೆ ಅಂತನ್ನೋ ಪದದ ಅರ್ಥ ಇವತ್ತರೆಗೂ ಹುಟ್ಟಿದೋಕೆ ಸಾಧ್ಯನೇ ಇಲ್ಲ. ಇದನ್ನು ಮಾತ್ರನೇ ಅಂದರೆ ಆ ಒಂದು ವಿಷಯ ಬರೆಯಲ್ಪಟ್ಟಂಥ ವಿಷಯವನ್ನ ನಾನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋರು ಇಲ್ಲಿ ಯಾರೂ ಇಲ್ಲ. ಸೊ ಹಾಗಾಗಿ ಎಲ್ಲ ಹೊಸತುಗಳನ್ನು ನಾವು ಕಲಿತಾ ಹೋಗ್ಬೇಕು. ಯಾಕೆ ಈ ಮಟ್ಟಕ್ಕೆ ವಾಕ್ಯ ಧ್ಯಾನದ ಅವಶ್ಯಕತೆ ಇದೆ ಅಂತಂದರೆ, ಮೆಸ್ಸಿಯನನ್ನು ನಂಬುತ್ತಾ ಇದ್ದಂಥ ಯಹೂದ್ಯರೇ ಯೇಸು ಕ್ರಿಸ್ತನನ್ನು ನಂಬಲಿಲ್ಲ. ಕಾರಣ ಏನು ಅಂತಂದರೆ ಅವರ ವಾಕ್ಯ ಧ್ಯಾನದ ವಿಧಾನ. ಯೋಹಾನನನ್ನು ಸ್ವೀಕರಿಸಿದಂಥ ಯಹೂದ್ಯರೇ ಯೇಸು ಸ್ವಾಮಿಯನ್ನ ಕಡೆ ಪಕ್ಷ ಪ್ರವಾದಿಯನ್ನಾಗಾದರೂ ಸ್ವೀಕಾರ ಮಾಡಲಿಲ್ಲ. ಆದರೆ ಪ್ರವಾದಿಗಿಂತ ಮಿಗಿಲಾದವನು ಆತನು ಇರಲಿ, ಆದರೆ ಕನಿಷ್ಠವಾದಂಥ ಒಂದು ಗೌರವ, ಕನಿಷ್ಠವಾದಂಥ ಒಂದು ಮರ್ಯಾದೆ, ಕನಿಷ್ಠವಾದಂಥ ಒಂದು ಸ್ಥಾನವನ್ನು ಕೊಡಲಿಕ್ಕೆ ಯಾಕೆ ಯಹೂದ್ಯರು ಸೋತ್ ಹೋದ್ರು ಅಂತಂದರೆ, ಅವರು ಸ್ವಪ್ರೇರಣೆಯಿಂದ ವಾಕ್ಯ ಧ್ಯಾನವನ್ನು, ಸ್ವಪ್ರೇರಣೆಯಿಂದ ವಾಕ್ಯದ ಗೂಢಾರ್ಥಗಳನ್ನು ಪಡ್ಕೊಳ್ತಾ ಇದ್ದ ನಿಮಿತ್ತವಾಗಿ. ಆತ್ಮನ ಪ್ರೇರೇಪಣೆಯಿಂದ ವಾಕ್ಯದ ಧ್ಯಾನ, ಆತ್ಮನ ಪ್ರೇರೇಪಣೆಯಿಂದ ವಾಕ್ಯದ ಗೂಢಾರ್ಥಗಳನ್ನು ತಿಳಿದುಕೊಳ್ಳುವಂಥ ವಿಧಾನ ಬೇರೆ. ಸ್ವಪ್ರೇರಣೆಯಿಂದ ತಿಳ್ಕೊಂಡು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಾನು ಯೆಹೋವನಲ್ಲಿ ಆಸಕ್ತನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಪೂರ್ಣ ಹೃದಯದಿಂದ ಯೆಹೋವನಲ್ಲಿ ಆಸಕ್ತನಾಗಿರ್ಬೇಕು ಅಂತಂದರೆ ನಾನು ಮೊದಲನೇದಾಗಿ ಸ್ವಪ್ರೇರಣೆ ಅಥವಾ ಸ್ವಬುದ್ಧಿಯನ್ನು, ಯಾಕಂತಂದರೆ ತುಂಬ ಸುಂದರವಾಗಿ ವಾಕ್ಯ ಬರೀತದೆ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಆತನೇ ತನ್ನ ಶುಚಿತ್ವವನ್ನು ನೆರವೇರಿಸಲು ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡತಕ್ಕವನಾಗಿದ್ದಾನೆ. ಸೊ ಹಾಗಿರ್ಬೇಕಾದ್ರೆ ಆತನು ಎಲ್ಲವನ್ನ ನಮಗಾಗಿ ಆತನು ತೆಗೆದಿಟ್ಟಿದ್ದಾನೆ. ಅದನ್ನು ಹೊಂದಲಿಕ್ಕೆ ಬೇಕಾಗಿರುವಂಥ ಮನಸ್ಥಿತಿಯನ್ನು ಆತನ ನಮ್ಮಲ್ಲಿ ಇರಿಸಿದ್ದಾನೆ, ಈಗಾಗಲೇ ಇರಿಸಿದ್ದಾನೆ. ಆದರೆ ಅದಕ್ಕೆ ಆತ್ಮನ ಸಹಾಯದ ಅವಶ್ಯಕತೆ ಇರ್ತದೆ. ಆತ್ಮನ ಪ್ರೇರೇಪಣೆಯಿಂದಲೂ ಆತ್ಮನ ಸಹಾಯದಿಂದಲೂ ನಡೆಸಲ್ಪಡಬೇಕಾದಂಥ ದೈವಿಕವಾದಂಥ ಹಾದಿ, ದೈವಿಕವಾದಂಥ ಏನು ಹೇಳ್ತೀವಿ ನಡೆಸಲ್ಪಡುವಿಕೆ ಬಹಳ ಮುಖ್ಯವಾಗಿರ್ತದೆ ವಾಕ್ಯ ಧ್ಯಾನದಲ್ಲಿ. ಓಕೆ, ಈಗ ಸಭೆಯಲ್ಲಿ ವಾಕ್ಯ ಕೇಳುವಾಗ ಅಥವಾ ವೈಯಕ್ತಿಕವಾಗಿ ವಾಕ್ಯವನ್ನು ಧ್ಯಾನಿಸುವಾಗ ನಾನು ಏನನ್ನು ಅಪೇಕ್ಷಿಸಿ ಮಾಡಬೇಕು? ಕೇಳಿಸಿಕೊಳ್ಳಬೇಕು ಅಥವಾ ಓದಬೇಕು? ವಾಕ್ಯ ಏನನ್ನು ಅಪೇಕ್ಷಿಸದೇ ಇದ್ರೂ ಉದ್ಧಾರ ಆಗ್ತೀವಿ ಅಂತ ನನ್ನ ಪ್ರಕಾರ. ಸ್ವಾಮಿ ಇವತ್ತು ನೀನು ನನಗೆ ಏನು ಹೇಳೋಕೆ ಹೋಗ್ತಿದ್ಯಾ ಅಂತ ಅನ್ನಕ್ಕಳದೇ ಇದ್ದರೆ ನಾನು ಸರಿಯಾಗಿ ವಾಕ್ಯ ಓದ್ತೀನಿ. ಯಾಕಂದರೆ ಆ ವಾಕ್ಯ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಪಾಸ್ಟರ್ ಮನೋಜ್ ನನಗೇನಾದರೂ ಹೇಳ್ತಾರೆ, ಪಾಸ್ಟರ್ ಮನೋಜ್ ಇವತ್ತು ನನಗೇನಾದ್ರು ಮಾತಾಡ್ತಾರೆ, ಪಾಸ್ಟರ್ ಮನೋಜ್ ಯಾವಾಗಲೂ ನನ್ನ ಹತ್ರನೇ ಮಾತಾಡಬೇಕಾ? ಯಾವಾಗಲೂ ನನಗೆ ಏನಾದರೂ ಹೇಳ್ಬೇಕಾ? ಯಾವಾಗಲೂ ನನ್ನ ಜೀವನದ ಬಗ್ಗೆನೇ ಮಾತಾಡಬೇಕಾ? ಯಾಕೆ ದೇವರು ನನಗೆ ಕಲಿಸೋದಕ್ಕೆ ಇಷ್ಟ ಇರುವಂಥ, ಯಾಕಂತಂದರೆ ಈಗ ನಾವು ಸ್ಕೂಲಿಗೆ ಹೋದರೆ 1ನೇ ಕ್ಲಾಸಿಗೆ ಏನಾದ್ರು ಸೇರಿಸಿದ್ರೆ ಆ ಮಗು ಇವತ್ತು ನನಗೇನು ಪಾಠ ಮಾಡ್ತಾರೆ, ನನಗೇನು ಪಾಠ ಮಾಡ್ತಾರೆ ಇಲ್ಲ, ಅಲ್ಲಿ ವಿಜ್ಞಾನ ಇರ್ತದೆ, ಸಮಾಜ ಇರ್ತದೆ, ಅದು ನನ್ನನ್ನು ಕುರಿತಾಗೇ ಇರೋದಿಲ್ಲ. ಸಮಾಜದ ಇತಿಹಾಸ ಪಾಠ ನನ್ನನ್ನು ಕುರಿತಾಗಿರೋದಿಲ್ಲ. ಹಾಗಿದ್ರೆ ಇತಿಹಾಸ ಮಾತಾಡೋ ದೇವರು ನನ್ನ ಬಗ್ಗೆ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಆ ಇತಿಹಾಸದಲ್ಲಿ ನನಗಾಗ ಒಂದು ಪಾಠ ಇರ್ತದೆ. ಆದರೆ ಯಥಾವತ್ತಾಗಿ ಫಸ್ಟ್ ಬೈಬಲ್ ಓದೋದನ್ನು ಕಲಿಬೇಕು. ಆ ಯಥಾವತ್ತಾಗಿ ಬೈಬಲನ್ನು ಓದದ ನಿಮಿತ್ತವಾಗಿ ಇವತ್ತು ಏರ್ಪಟ್ಟಿರುವಂಥ ಗೊಂದಲಗಳು ಒಂದೊಂದು ಅನರ್ಥ ಮಾಡ್ತಾ ಇಲ್ಲ. ಇವತ್ತು ಒಂದೊಂದು ಅನರ್ಥ ಮಾಡ್ತಾ ಇಲ್ಲ. ಯೇಸುಸ್ವಾಮಿಯ ಹೆಸರು
ಅದು ಹೊಸ ಹೆಸರಾಗಿತ್ತ ಅಥವಾ ಹಳೆ ಹೆಸರಾಗಿತ್ತ? ಯೆಹೋಶುವ ಅಂತ ಬರೆಯಲ್ಪಟ್ಟಂತ ನಾವು ಓದುವಂಥ ನಾವು ಈತನನ್ನು ಯೇಸು ಅಂತ ಓದ್ತೇವಲ್ಲ, ಇಲ್ಲೇ ಒಂದು ದ್ವಂದ್ವ ಇದೆ. ಯೋಹಾನ ಮತ್ತು ಯೋನನ ವಿಷಯದಲ್ಲಿ ನಾವು ಹೆಸರುಗಳನ್ನ ಚೇಂಜ್ ಮಾಡಿ ಓದ್ತೀವಲ್ಲ, ಅಲ್ಲೇ ಒಂದು ದ್ವಂದ್ವ ಇದೆ. ಸೊ ಹೀಗಿರ್ಬೇಕಾದ್ರೆ ಅದನ್ನು ಹೇಗಿದೆಯೋ ಹಾಗೆ ಓದುತ್ತಾ ವ್ಯಕ್ತಿಗಳನ್ನು ನಾವು ವಸ್ತುಗಳನ್ನು ವಿಶಿಷ್ಟವಾಗಿ ನೋಡಬೇಕು. ಏಕೆಂತಂದರೆ ಈಗ ಪಾಸ್ಟರ್ ಮನೋಜ್ ಅಂತ ನಾನು ಕರಿಬೇಕಾದ್ರೆ ಮನೋಜ್ ಅಂತಂದ್ರೆ ಮನೋಜ್ ಅಂತ ನಾನು ಮನೋಜ್ನ ಮಾತಾಡಿಸ್ತೀನಿ. ಹೌದು. ಪಾಸ್ಟರ್ ಮನೋಜ್ ಸುಳ್ಳವನಿ ಅಂತಂದ್ರೆ ಹೆಂಗಿರ್ತದೆ? ಚೆನ್ನಾಗಿರಲ್ಲ. ಅಂದರೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಅದು ಕೆಲವು ಸರ್ತಿ ಅದನ್ನು ಹಾಗೇ ಹೇಳ್ತದೆ. ಎಲ್ಲ ಹೆಸರಿಗೂ ಗೂಢಾರ್ಥ ಇದೆ, ಎಲ್ಲ ಹೆಸರಿಗೂ ಒಂದೊಂದು ಅರ್ಥ ಇದೆ. ಅದಕ್ಕೆ ಹಂಗೆ ಕರೆದ್ರು. ನಮ್ಮೂರ ಹತ್ರ ಒಬ್ಬ ಕರಿಯ ಅಂತಿದ್ದ, ಅವನ ಕರ್ರಿಗೆ ಇರಲಿಲ್ಲ. ಹಾಂ, ನಮ್ಮ ಮನೆ ಹತ್ರ ಒಬ್ರು ಕೆಂಚೆಗೌಡರು ಅಂತಿದ್ರು, ಅವ್ರು ಕರ್ರಗಿದ್ರು. ಅಂದರೆ ಕೆಲವು ಸರ್ತಿ ಕೆಲವು ಅನರ್ಥಗಳನ್ನು ನಾವು ಏನನ್ನೋ ಹುಡ್ಕೋದಕ್ಕೆ ಹೋಗಿ ನಮಗಿರುವ ಆಲೋಚನೆಯನ್ನು ದೇವರ ವಿಶಿಷ್ಟವಾದ ವಾಕ್ಯದಲ್ಲಿ ಸಿಗಿಸೋದಕ್ಕೆ ನೋಡ್ತೀವಿ. ಅಂದರೆ ವಿ ಜಸ್ಟ್ ವಾಂಟ್ ಟು ಫಿಕ್ಸ್ ಆರ್ ಮೆಸೇಜಸ್ ಇನ್ ವಿಂಡೋಸ್ ವಿಚ್ ಕ್ಯಾನ್ ವಿ ಸಿ ಅಷ್ಟೇ. ನನಗೆ ಗೊತ್ತಿರೋ ಕಿಟಕಿ ಒಳಗೆ ದೇವರ ಎಲ್ಲ ವಾಕ್ಯಗಳನ್ನು ಅದರೊಳಗಿಂದನೇ ನೋಡೋದಕ್ಕೆ ಬಯಸ್ತೀನಿ. ಇಲ್ಲ, ಪ್ರಪಂಚ ತುಂಬ ವಿಶಾಲವಾದದ್ದು. ಅದು ಈಗ ದಕ್ಷಿಣ ದಿಕ್ಕಿನಲ್ಲಿರೋ ಒಂದು ಕಿಟಕಿಗೆ ಉತ್ತರ ದಿಕ್ಕಿನ ದರ್ಶನ ಯಾವುದೇ ಮೂಮೆಂಟಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ. ದಕ್ಷಿಣ ದಿಕ್ಕಿನಲ್ಲಿರೋ ಕಿಟಕಿ ದಕ್ಷಿಣ ದಿಕ್ಕನ್ನು ಮಾತ್ರನೇ ತೋರಿಸ್ಬೋದು. ಸೊ ಹಾಗಿರ್ಬೇಕಾದ್ರೆ ನಾನು ವಾಕ್ಯದ ಧ್ಯಾನವನ್ನು ಯಥಾವತ್ತಾಗಿ ಓದೋದಕ್ಕೆ ಮೊದಲು ಕಲ್ತ್ರೆ ಉಳಿದಿದ್ದನ್ನು ದೇವರು ಮಾಡ್ತಾರೆ. ಹಾಗಾಗಿ ಇವತ್ತು ನನಗೇನು ಹೇಳ್ತದೆ, ಇವತ್ತು ನನಗೇನು ಹೇಳ್ತದೆ, ಯೂದನು ನೇಣಾಕಂಡು ಸಾಯ್ಬೇಕಾಗ್ತದೆ. ಸೊ ಯೂದನು ನೇಣಾಕಂಡು ಸತ್ತನು ಅನ್ನೋ ಪದದ ಅರ್ಥ ಪ್ರಾಯಶ್ಚಿತ್ತವಿಲ್ಲದಂಥ ಮರಣದಕ್ಕೆ ಅವನು ಒಳಪಟ್ಟ. ಪ್ರಾಯಶ್ಚಿತ್ತಕ್ಕೊಳಪಟ್ಟಂಥ ಪೇತ್ರ ಮತ್ತೊಂದು ಸಾರ್ತಿ ನಿಂತ. ಅದಕ್ಕೆ ಅದು ಉದಾಹರಣೆನೇ ಹೊರತು ನನಗೆ ಯೂದನು ನೇಣಾಕಂಡು ಸತ್ತ ಅಂದ ತಕ್ಷಣ ನಾನು ನೇಣಾಕಂಡು ಸಾಯಬಾರ್ದು. ಸೊ ಯಥಾವತ್ತಾಗಿ ಮೊದಲು ಓದೋದು ಕಲ್ತ್ರೆ, ನೀವು ಲೋಗೋಸನ್ನು ಓದಿ ಫಸ್ಟು, ಆನಂತರದಲ್ಲಿ ರೇಮ ದೇವ್ರ ತಾನೇ ನಿಮಗೆ ಕಲಿಸ್ತಾ ಹೋಗ್ತಾನೆ. ನಾವು ಏನು ಮಾಡಿಬಿಟ್ಟಿದ್ದೀವಿ ಅನರ್ಥ ಅಂತಂದರೆ, ಎಲ್ಲದರಲ್ಲೂ ರೇಮ ಹುಡುಕ್ತೀವಿ, ಹೆಸರಲ್ಲಿ ರೇಮ ಹುಡುಕ್ತೀವಿ, ಊರ ಹೆಸರಲ್ಲಿ ರೇಮ ಹುಡುಕ್ತೀವಿ, ಜಾಗದಲ್ಲಿ ರೇಮ ಹುಡುಕ್ತೀವಿ, ಹಗಲಲ್ಲಿ ರೇಮ ಹುಡುಕ್ತೀವಿ, ಕತ್ಲಲ್ಲಿ ರೇಮ ಹುಡುಕ್ತೀವಿ. ಬರೋ ಸತ್ಯವೇದವು ಅನ್ನೋ ಹೊರಗಡೆ ಇರೋ ಹೆಡ್ಡಿಂಗಲ್ಲಿ ರೇಮ ಹುಡುಕ್ತಿಲ್ಲ, ಅದೊಂದೇ. ಅದರಲ್ಲೂ ಒಂದು ರೇಮ ಹುಡುಕ್ಬಿಟ್ರೆ, ಯಾಕಂತಂದರೆ ಅದು ಆಲ್ರೆಡಿ ಪ್ರಕಟಗೊಂಡಿರೋ ಸತ್ಯ ಅದು. ಯಾಕಂದರೆ ಅದು ಲೋಗೋಸ್, ಪ್ಯೂರ್ಲಿ ಲೋಗೋಸ್. ಅದು ಯಥಾವತ್ತಾಗಿ ಅದರ ಒಳಗಡೆ ಏನಿದೆಯೋ ಅದನ್ನು ಹೊರಗಡೆ ಬರೆದಿದ್ದಾರೆ. ಸೊ ಹಾಗಾಗಿ ಅದರ ಅನರ್ಥ ಆಗೋದಕ್ಕೆ ಬಹಳ ಮುಖ್ಯವಾಗಿ ಯಥಾವತ್ತಾಗಿ ಬೈಬಲ್ ಮೊದಲನೇದಾಗಿ ಓದಬೇಕು. ಈಗ ಬೈಬಲ್ ಸ್ಟಡಿ, ವೈಯಕ್ತಿಕವಾಗಿ ಬೈಬಲ್ ಸ್ಟಡಿ ಮಾಡಬೇಕು, ವಾಕ್ಯ ಜ್ಞಾನವನ್ನು ಹೊಂದ್ಕೊಳ್ಬೇಕು, ವಾಕ್ಯದ ಗೂಢಾರ್ಥಗಳನ್ನು ತಿಳ್ಕೊಳ್ಬೇಕು. ಹೌದು. ಈಗ ಬೈಬಲ್ ಸ್ಟಡಿ ಮಾಡುವ ಸರಿಯಾದ ವಿಧಾನ ಯಾವುದು? ಈಗ ನಾನು ಇವತ್ತು ಎದ್ದೇಳ್ತೀನಿ, ಆದಿಕಾಂಡ ಓದ್ತೀನಿ, ನಾಳೆ ಎದ್ದೇಳ್ತೀನಿ ಮತ್ತಾಯ ಓದ್ತೀನಿ, ನನಗೆ ಬೇಜಾರಾದಾಗ ಬೇರೆ ಏನೋ ಓದ್ತೀನಿ, ಈ ರೀತಿಯಾದಂಥ ಕಾರ್ಯಗಳಿರ್ತದೆ. ಇಲ್ಲಾಂದರೆ ಒಂದು ಕಡೆಯಿಂದ ಓದ್ಕೊಂಡು ಬರ್ತಾ ಇರ್ತೀನಿ, ಆದರೆ ಅದನ್ನು ಧ್ಯಾನ ಮಾಡಲ್ಲ. ಯಾವುದು ಸರಿಯಾದ ಕ್ರಮ? ಸತ್ಯವೇದವನ್ನು ಧ್ಯಾನ ಮಾಡೋದು ಹೇಗೆ? ಸರಿಯಾಗಿ ಬೈಬಲ್ ಓದಬೇಕು ಅಂತಿರೋರು ಫುಟ್ನೋಟ್ ನೋಡೋದು ಬಿಡಬೇಕು. ಫುಟ್ನೋಟ್ ಯಾಕೆ ಕೊಡಲ್ಪಟ್ಟಿದೆ ಅಂದರೆ, ಇಂಥದ್ದೇ ವಾಕ್ಯ ಅಲ್ಲೂ ಇದೆ ಅಂತ ರೆಫರೆನ್ಸ್ಗೋಸ್ಕರ ಕೊಡಲ್ಪಟ್ಟಿದೆ. ಇವತ್ತು ಫುಟ್ನೋಟ್ಗಳ ಮುಖಾಂತರವಾಗಿ ನಾನು ವಾಕ್ಯದ ವ್ಯಾಖ್ಯಾನವನ್ನು ಪಡ್ಕೊಬಿಡ್ತೇನೆ ಅಂತ ಅನ್ನೋದು ತುಂಬ ದೊಡ್ಡ ತಪ್ಪಾಗುತ್ತೆ. ವಾಕ್ಯವನ್ನು ನಾನು ಬೈಬಲ್ ಸ್ಟಡಿಯಲ್ಲಿ ಅಂತಂದರೆ, ಬೈಬಲನ್ನು ಓದೋದು ಬೇರೆ, ಬೈಬಲ್ ರೀಡಿಂಗ್ ಬೇರೆ, ಬೈಬಲ್ ಸ್ಟಡಿ ಬೇರೆ. ಅಧ್ಯಯನ ಮಾಡ್ಬೇಕಂತಂದಾಗ ಖಂಡಿತವಾಗ್ಲೂ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳು ಬೇಕಾಗಿರ್ತದೆ. ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳನ್ನ ಎಲ್ಲಿ ಹುಡುಕ್ತೀರಾ? ಇಂಟರ್ನೆಟ್ಟಲ್ಲಿ ಈಗೇನಾದರೂ ಬೈಬಲನ್ನು ತೆಗೆದು ಬೈಬಲ್ ಅಂತ ಹೊಡೆದ್ರೆ ಗಾಸ್ಪೆಲ್ ಆಫ್ ಪೀಟರ್ ಅಂತ ಕೂಡ ಬರ್ತದೆ, ಗಾಸ್ಪೆಲ್ ಆಫ್ ಥಾಮಸ್ ಅಂತ ಕೂಡ ಬರ್ತದೆ. ಕ್ಯಾನನೈಸ್ ಮಾಡಿರುವಂಥ ಬೈಬಲ್ನಲ್ಲಿ 66 ಪುಸ್ತಕ ಇದೆ.
ಕೆನನೈಸ್ ಆಗದೇ ಇರುವಂತಹ ಪುಸ್ತಕದಲ್ಲಿ 72 ಪುಸ್ತಕಗಳಿದ್ದಾವೆ, 84 ಪುಸ್ತಕಗಳಿದ್ದಾವೆ, 92 ಪುಸ್ತಕಗಳು ಕೂಡ ಇದ್ದಾವೆ. ಕೆನನೈಸ್ ಆಗಿರುವಂಥ ಬೈಬಲ್ನ ಸ್ಟಡಿ ಮಾಡ್ಬೇಕಂತಂದ್ರೆ ಯು ಮಸ್ಟ್ ರೀಡ್ ಬೈಬಲ್, ದೆನ್ ಯು ಕ್ಯಾನ್ ಸ್ಟಡಿ ಬೈಬಲ್. ನಾನು ರೀಡ್ ಬೈಬಲ್ಗೆ ಹೋಗೋದೇ ಇಲ್ಲ, ಸ್ಟಡಿ ಬೈಬಲ್ಗೆ ಡೈರೆಕ್ಟ್ ಹೋಗೋದು. ಅಂದರೆ ಸ್ಟಡಿ ಬೈಬಲ್ ಅನ್ನೋ ಪದದ ಅರ್ಥ ಅಂಗಡಿಲಿ ಹೋಗಿರೋವಂಥ ಸ್ಟಡಿ ಬೈಬಲ್ ಸಿಗ್ತದಲ್ಲ ಇಷ್ಟಪ್ಪ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಬೈಬಲನ್ನು ಓದೋದೇ ಅಧ್ಯಯನ ಮಾಡೋದಕ್ಕೆ ಕೊಟ್ಬಿಡೋದು ಇದೆಯಲ್ಲ. ಈಗ ಫಸ್ಟ್ ನನಗೆ ಪಾಸ್ಟರ್ ಮನೋಜ್ ಪರಿಚಯ ಆಗಬೇಕು, ಆಮೇಲೆ ಪಾಸ್ಟರ್ ಮನೋಜ್ ಬಗ್ಗೆ ನಾನು ತಿಳ್ಕೊಳ್ಬೇಕು. ಸೊ ಹಾಗಿರ್ಬೇಕಾದ್ರೆ ನೀವು ಮೊದಲನೇದಾಗಿ ಬೈಬಲ್ ಓದಿ, ಎರಡನೇ ಸಾರಿ ಅದು ನಿಮ್ಮನ್ನು ಓದ್ತಾ ಹೋಗುತ್ತೆ. ಯಾವತ್ತು ಬೈಬಲ್ ನಿಮ್ಮನ್ನು ಓದೋದಕ್ಕೆ ಪ್ರಾರಂಭಿಸ್ತದಲ್ಲ ಅವತ್ತು ನಿಜವಾದ ಬೈಬಲ್ನ ಅಧ್ಯಯನಕ್ಕೆ ಒಳಪಡ್ತೇವೆ ನಾವು. ಸೊ ಆಗ ನಂತರದಲ್ಲಿ ಎಲಿಮೆಂಟ್ರಿ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ, ಹೇಳ್ಕೊಡ್ತಾರೆ, ಅಕ್ಷರಾಭ್ಯಾಸ ಅಂತೀವಿ ನಾವು. ಅದನ್ನು ಅಕ್ಷರಗಳನ್ನು ಗುರುತಿಸೋದು ಕಲಿಬೇಕು ಮೊದಲು. ಅಕ್ಷರಗಳನ್ನು ಗುರುತಿಸೋದ ನಂತರ ಅದನ್ನು ಪದಗಳನ್ನಾಗಿಸೋದು ಕಲಿಬೇಕು. ಪದಗಳಾಗಿಸಿದ ನಂತರ ಅದನ್ನು ವಾಕ್ಯಗಳನ್ನಾಗಿಸ್ಬೇಕು. ಸೊ ಅದೇ ರೀತಿಯಲ್ಲಿ ಮೊದಲನೇದಾಗಿ ಬೈಬಲ್ ಓದಬೇಕು, ಎರಡನೇದಾಗಿ ಬೈಬಲನ್ನು ಗುರುತಿಸಬೇಕು, ಮತ್ತು ಮೂರನೇದಾಗಿ ಬೈಬಲ್ನ ಗುರುತಿಸಲ್ಪಟ್ಟಂತಹ ರಹಸ್ಯಗಳನ್ನು ದೇವರು ತಾನೇ ಕಲಿಸ್ಕೊಡುವಂತೆ ಆತ್ಮನ ಸಹಾಯವನ್ನು ಬೇಡಬೇಕು. ಸೊ ಹಾಗೆ ನಾವು ಬೈಬಲ್ನ ಸ್ಟಡಿ ಮಾಡಬಹುದು. ಸೊ ಹಾಗಾಗಿ ಮತ್ತು ಹೆಚ್ಚಿನದಂತೂ ಇವತ್ತು ಇನ್ಫಾರ್ಮೇಷನ್ ಅನ್ನೋದು ಮನುಷ್ಯನಿಗೆ ಸುಲಭವಾಗಿ ಏನು ಸಿಗ್ತದೋ ಇಲ್ವೋ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಅಂತೂ ಚೆನ್ನಾಗಿ ಸಿಕ್ಕುತ್ತೆ. ಆದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ಇಲ್ಲಿ ಅಥೆಂಟಿಕೇಶನ್ ತಪ್ಪು ಹೋಗಿದ್ದಾವೆ. ಯಾಕಂತಂದರೆ ಇಲ್ಲಿ ಮುಸಲ್ಮಾನರ ಪ್ರಕಾರ ಕುರಾನ್ ಒಂದೇ ಸತ್ಯವೇದ, ಕ್ರಿಶ್ಚಿಯನ್ರ ಪ್ರಕಾರ ಬೈಬಲ್ ಒಂದೇ ಸತ್ಯವೇದ, ಇನ್ನುಳಿದಿದ್ದೆಲ್ಲ ಸುಳ್ಳು. ಸೊ ಹೀಗಿರ್ಬೇಕಾದ್ರೆ ಅದು ಈ ರೀತಿಯಾದ ದೃಷ್ಟಿಕೋನದಿಂದ ನಾವು ಅದನ್ನು ನೋಡುವಂಥದ್ದನ್ನು ತಪ್ಪಿಸ್ಬೇಕು. ಕಾರಣ ಏನು ಅಂತಂದರೆ ನಮಗೆ ಏನು ಕೊಡಲ್ಪಟ್ಟಿದೆಯೋ ಅದನ್ನು ಮೊದಲು ಓದಿ. ಯಾಕಂದರೆ ಎಷ್ಟೋ ಸರ್ತಿ ನಾವು ನೋಡ್ತೀವಿ, ಬೈಬಲ್ ಓದಿದ್ದೀರಾ? ಇಲ್ಲ. ನೀವು ಬೇರೆಲ್ಲ ತಿಳ್ಕೊಂಡಿದ್ದೀರಾ? ಬೈಬಲ್ ಅಲ್ಲಿ ಬರೆದಿದೆ, ಅಲ್ಲಿ ಯಜುರ್ವೇದದಲ್ಲಿ ಬರೆದಿದೆ, ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರೆದಿದೆ, ಇಲ್ಲಿ ಭವಿಷ್ಯ ಪುರಾಣದಲ್ಲಿ ಬರೆದಿದೆ, ಇಲ್ಲಿ ಖುರಾನಲ್ಲಿ ಬರೆದಿದೆ, ಹದೀಸಲ್ಲಿ ಬರೆದಿದೆ. ಇದೆಲ್ಲ ಓದ್ತೀವಲ್ಲ, ಫಸ್ಟ್ ಬೈಬಲ್ ಓದಿದ್ದೀರಾ ಅಂತ ಅವ್ರನ್ನ ಕೇಳಿ. ಇಲ್ಲ, ಓದಿಲ್ಲ. ಯಾಕಂತಂದರೆ ಅದು ಸಾಮಾನ್ಯ ಜನರಿಂದ ಬರೆಯಲ್ಪಟ್ಟದ್ದು, ಆದರೆ ಆತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟದ್ದು. ಮೊದಲು ಸಾಮಾನ್ಯ ಜನರು ಹಾಗೆ ಬೈಬಲನ್ನು ಓದಿ ನಂತರ ಅದರಲ್ಲಿರುವಂಥ ಆತ್ಮನ ಪ್ರೇರೇಪಣೆಯನ್ನು ನಾವು ಗುರುತಿಸಬಹುದಾದ ಸಂಗತಿಯಲ್ಲಿ ಮತ್ತೆ 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 ಓದುವಾಗ ನಾವು ಅಧ್ಯಯನಕ್ಕೊಳಪಡ್ತೇವೆ. ಸೊ ಹೀಗೆ ನಾವು ಬೈಬಲ್ ಸ್ಟಡಿ ಸ್ಟಾರ್ಟ್ ಮಾಡ್ಬೋದು. ಈಗ ಅನೇಕರು ಬೈಬಲ್ನ ಓದಬೇಕಂತ ಆಸೆ, ಪ್ರಾರಂಭ ಮಾಡ್ತಾರೆ, 2 ದಿನ 3 ದಿನ ಆಮೇಲೆ ಬಿಟ್ಟೋಗ್ಬಿಡ್ತಾರೆ. ಅವ್ರಿಗೆ ಅದರ ಮನಸ್ಸಲ್ಲಿ ಆಸೆ, ಬೈಬಲ್ ಓದಬೇಕಂತ ಅಂದ್ಕೊಳ್ತಾ ಇರ್ತಾರೆ, ಬೈಬಲ್ನ ಆಳವಾಗಿ ತಿಳ್ಕೊಳ್ಬೇಕು ಅಂತ ಇರ್ತಾರೆ, ಆದರೆ ಓದೋಕ್ಕಾಗಲ್ಲ. ಈ ರೀತಿಯಾಗಿ ಇರೋರಿಗೆ ಏನು ಅಡ್ವೈಸ್? ಯಾಕೆಂದರೆ ಅವ್ರಿಗೇನು ಬೈಬಲ್ ಸ್ಟಡಿ ಅಂದರೆ ಏನು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಬೈಬಲ್ ಸ್ಟಡಿ ಅಂತಂದರೆ ಅಧ್ಯಯನ ಮಾಡೋದು ಅಂತ. ಅಧ್ಯಯನ ಮಾಡೋದು ಅಂತಂದರೆ 3 ವಿಷಯಗಳಿರ್ತದೆ. ಮೊದಲನೇದು ಅದನ್ನು ನೋಡಬೇಕು, ಎರಡನೇದು ಅದನ್ನು ಗುರುತಿಸ್ಬೇಕು, ಮೂರನೇದು ಅದನ್ನು ವ್ಯವಹರಿಸಬೇಕು. ಮೊದಲನೇದು ಓದೋದ್ರ ಮುಖಾಂತರ ಅದನ್ನು ನೋಡಬೇಕು, ಎರಡನೇದು ಇಂಥದ್ದೇ ಸಂಗತಿಗಳು ನೆರವೇರಿಸಲ್ಪಟ್ಟಿರುವಂಥ ಮತ್ತು ಅಂಥದ್ದೇ ಸಂಗತಿಗಳ ಜೊತೆಗೆ ವ್ಯತ್ಯಾಸಗಳನ್ನು ಒಳಗೊಂಡಂಥ ಪರಿಸ್ಥಿತಿಗಳನ್ನು ಅರ್ಥೈಸ್ಕೊಳ್ಳೋದು, ಮತ್ತು ಮೂರನೇದು ವ್ಯವಹರಿಸೋದು ಹೇಗಪ್ಪ ಅಂತಂದರೆ ನಾವು ಯಾವುದನ್ನಾದರೂ ವಿಷಯನ ಕಲಿಯುವಾಗ ಇಲ್ಲಿ ಏನೇ ಆತ್ಮನ ಪ್ರೇರೇಪಣೆಯಿಂದ ಬರೆದಿದ್ರೂ ಕೂಡ, ಉದಾಹರಣೆಗೆ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ, ಅದು ಪರ್ವತ ಪ್ರಸಂಗ. ಆದರೆ ಯೇಸು ಸ್ವಾಮಿಯ ಸೇವೆಯ 3ನೇ ವರ್ಷದಲ್ಲಿ ಮಾಡಿದ್ದು ಪರ್ವತ ಪ್ರಸಂಗ, ಮೊದಲನೇ ವರ್ಷದಲ್ಲಿ ಮಾಡಿದ್ದಲ್ಲ. ಈಗ ದೀಕ್ಷಾಸ್ಥಾನ ತಗೊಂಡು 40 ದಿವಸ ಉಪವಾಸ ಇದ್ಬಿಟ್ಟು ಎದ್ದೋಗಿ ಪರ್ವತ ಪ್ರಸಂಗ ಮಾಡಲಿಲ್ಲ. ಅಂದರೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ಅಲ್ಲಿ ಲೇಖಕನ ಸ್ವಭಾವ ಕೂಡ ಅಡಗಿದೆ. ಲೇಖಕನು ಅಲ್ಲಿ ಯಾವುದೋ ಒಂದು ವಿಷಯವನ್ನು ತಿಳಿಸೋದಕ್ಕೆ ಇಷ್ಟಪಡ್ತಿದ್ದಾನೆ, ಲೇಖಕನು ಯಾವುದೋ ಒಂದು ವಿಷಯವನ್ನು ವ್ಯಾಖ್ಯಾನಿಸಲು ಇಷ್ಟಪಡ್ತಿದ್ದಾನೆ. ಹಾಗಾಗಿನೇ ನೀವು ನೋಡ್ಬೋದು, ಮತ್ತಾಯನ ಬರೆಸುವಾರ್ತೆ ವಿಧಾನ ಬೇರೆ, ಮಾರ್ಕನ ವಿಧಾನ ಬೇರೆ, ಲೂಕನ್ ಬರೆಸುವಾರ್ತೆ ವಿಧಾನ ಬೇರೆ, ಯೋಹಾನನ್ ಬರೆಸುವಾರ್ತೆ ವಿಧಾನ ಬೇರೆ. ಅವುಗಳನ್ನು ವ್ಯವಹರಿಸೋದು ಕಲಿಬೇಕು.
ಅಂದರೆ ಯಾವ ವಿಷಯ ಯಾವುದ್ರ ಜೊತೆಗೆ ಯಾವಾಗ ಹೇಗೆ ನಡೀತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ಯಾಕಂತಂದ್ರೆ ಇವತ್ತು ಎಷ್ಟು ಬಾಲಿಶವಾಗಿ ನಡ್ಕೊಳ್ತಿದ್ದೀವಿ ಅಂತಂದ್ರೆ, ಎಸ್ಪೆಷಲಿ ಸಾಂಪ್ರದಾಯಿಕ ಕ್ರೈಸ್ತರನ್ನ ಬಿಟ್ಬಿಡ್ರಿ, ಅವ್ರು ಅದಕ್ಕೆ ಗೋಜಿಲ್ಗೆ ಹೋಗೋದಿಲ್ಲ. ಸೊ ಅದ್ರ ಗೋಜಿಗೆ ಹೋಗುವಂಥ ಪೆಂಟೆಕೋಸ್ಟ್ನ ಅಥವಾ ಇದೇ ರಿಫಾರ್ಮಿಸ್ಟ್ ಚರ್ಚ್ಗಳು ಯಾವ್ದಿದ್ದಾವೆ, ರಿಫಾರ್ಮ್ ಚರ್ಚ್ಗಳಿದ್ದಾವೆ, ಆ ಚರ್ಚ್ಗಳಲ್ಲೂ ಕೂಡ ಇತ್ತೀಚೆಗೆ ಕ್ರಿಬ್ ಹಾಕೋದೆಲ್ಲ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಕ್ರಿಬ್ಬು ಕ್ರಿಸ್ಮಸ್ ಟ್ರೀ ಯಾಕೆ ಆಗ್ತಿದ್ದೀರಾ? ಯಾಕೆ ಆಗ್ತಿದೀವಿ ಯಾರಿಗೂ ಗೊತ್ತಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಹೇಳೋದಕ್ಕೆ ಬೇಜಾರಾಗುವಂಥ ಸಂಗತಿ ಏನಪ್ಪ ಅಂತಂದ್ರೆ, ಎಷ್ಟೋ ದಿವಸ ಆದ್ಮೇಲೆ ಜೋಯಿಸ್ರು ಬಂದ್ರಲ್ಲ, ಅವ್ರನ್ನೂ ಕುರುಬರನ್ನು ಪಕ್ಕದಲ್ಲೇ ನಿಲ್ಲಿಸಿರ್ತಾರೆ. ಅದೆಲ್ಲ ಎಷ್ಟು ಬಾಲಿಶವಾದಂಥ, ಸತ್ಯವನ್ನೇ ಅರಿಯದಂಥ, ಅವರ ವಾಕ್ಯನೇ ಧ್ಯಾನಿಸದಂಥ ವ್ಯಕ್ತಿಗಳ ಕ್ರಿಯೆ ಅನ್ನೋದು ಭಾಳ ಮನಸ್ಸಿಗೆ ನೋವು ತರ್ತಕ್ಕಂಥ ಸಂಗತಿಯಾಗಿರ್ತದೆ. ಸೊ ಹಾಗಿರ್ಬೇಕಾದ್ರೆ ನೀವು ಅದನ್ನು ಧ್ಯಾನಿಸುವಂಥದ್ರಲ್ಲಿ ಮೊದಲನೇದಾಗಿ ಅದನ್ನು ನೋಡಬೇಕು, ಎರಡನೇದಾಗಿ ಅದನ್ನು ಗುರುತಿಸ್ಬೇಕು, ಮತ್ತು ಮೂರನೇದಾಗಿ ಅದರ ಜೊತೆಗೆ ವ್ಯವಹರಿಸಬೇಕು. ಸೊ ಆ ಟೈಮ್ ಲೈನ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಮತ್ತು ಅವತ್ತಿದ್ದಂಥ ಅಲ್ಲಿದ್ದಂಥ ವಸ್ತುಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಅವತ್ತಾಗ್ತಿದ್ದಂಥ ಉಡುಗೆ ತೊಡುಗೆಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಅವತ್ತು ಉಪಯೋಗಿಸ್ತಿದ್ದಂಥ ವ್ಯವಹರಿಸುವಂಥ ವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕು. ನಾವಲ್ಲಿ ಹೋದರೆ, ಆ ಬೈಬಲಲ್ಲಿ ಇಳಿದ್ರೆ ಅದೇನಾಗತ್ತೆ, ಅದು ನಮ್ಗೆ ದೊಡ್ಡ ದಿಗ್ದರ್ಶನಗಳನ್ನು ಮಾಡಿಸ್ತಾ ಹೋಗ್ತದೆ. ಅದರ ಸೌಂದರ್ಯವನ್ನು ನೋಡೋದೇ ಒಂದು ವಿಶೇಷವಾದಂಥ ಸೌಂದರ್ಯ. ಯಾಕಂತಂದರೆ ನಾನು ಎಷ್ಟೋ ಸಾರ್ತಿ ನಾನು ಹೇಳಿದ್ದೀನಲ್ಲ, ನಾನು ಜೋಗ್ ಫಾಲ್ಸ್ಗೆ ಹೋಗಿದ್ದೀನಿ, ನಾನು ಮೈಸೂರು ಅರಮನೆಗೆ ಹೋಗಿದ್ದೀನಿ, ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀನಿ, ನಾನು ಟಿಪ್ಪು ಅರಮನೆಗೆ ಹೋಗಿದ್ದೀನಿ, ನಾನು ನಂದಿ ಬೆಟ್ಟ ಹೋಗಿದ್ದೀನಿ. ಇದು ಎಲ್ಲದನ್ನು ನೋಡಿದಾಗ ನನಗಾದಂಥ ಸಂತೋಷಕ್ಕಿಂತಲೂ ಬೈಬಲನ್ನು ಇಳಿದು ನೋಡುವಾಗ ಆ ಸಿನಾರಿಯೋ ಕಣ್ಣು ಮುಂದೆ ಬಂದಿರುತ್ತದಲ್ಲ, ಅದನ್ನು ನೋಡುವಾಗ ಸ್ವಲ್ಪ ಸಂತೋಷ ಆಗೋದಿಲ್ಲ ನನಗೆ, ಅಷ್ಟಂದ್ರೆ ಅಷ್ಟು ಸಂತೋಷ ಆಗತ್ತೆ. ಸೊ ಹಾಗೆ ನಾನು ಹಾಗೆ ಮಾಡಿದ್ದು, ನಾನು ಮೊದಲು ನೋಡಿದೆ, ಎರಡನೇದಾಗಿ ಅದನ್ನು ಗುರುತಿಸ್ದೆ, ಮತ್ತು ಇವತ್ತಿಗೂ ಕೂಡ ಅದರ ಜೊತೆ ವ್ಯವಹರಿಸ್ತಾ ಇದ್ದೀನಿ. ಸೊ ಇದು ವಾಕ್ಯ ಧ್ಯಾನದ ಸರಿಯಾದ ನಿಯಮ. ಮೊದಲನೇದಾಗಿ ನೀವು ಅದನ್ನು ನೋಡಿ, ಅದನ್ನು ಒಂದ್ಸರಿ ಓದಿ, ಅದನ್ನು ಎರಡನೇದಾಗಿ ಅದೇ ಥರದ ವ್ಯತ್ಯಾಸ ಅಥವಾ ಸಮಕಾಲೀನವಾದಂಥ ಸಂಗತಿಗಳನ್ನು ಗುರುತಿಸ್ರಿ, ಮತ್ತು ಆ ಸಮಕಾಲೀನವಾದ ಸಂಗತಿಗಳಲ್ಲಿ ಮರೆಯಲ್ಪಟ್ಟಂಥ ಅಥವಾ ಅದು ಉನ್ನತವಾಗಿ ಲೇಖಕನ ಮನಸ್ಥಿತಿಯನ್ನು ಮತ್ತು ಅಲ್ಲಿರುವಂಥ ವಸ್ತುಸ್ಥಿತಿಯನ್ನು, ಅಲ್ಲಿರುವಂಥ ಸಮಗ್ರವಾದಂಥ ಪರಿಶೀಲನೆಯನ್ನು ಒಂದ್ಸರಿ ಮಾಡಿರಿ. ಆಗ ನಾವು ಖಂಡಿತವಾಗ್ಲೂ ಅದರ ವಾಕ್ಯ ಧ್ಯಾನದಲ್ಲಿ ನಾವು ತೊಡಗಿಸ್ಕೊಳ್ಬೋದು. ಈಗ ವಾಕ್ಯ ಬೋಧನೆಗಳು ಬರ್ತಾ ಅನೇಕ ಸುಳ್ಳು ಬೋಧನೆಗಳು ಸಹ ಬಂದ್ಬಿಟ್ಟಿದೆ. ಈ ಸುಳ್ಳು ಬೋಧನೆ ಬರಲಿಕ್ಕೆ ಕಾರಣ ಏನು, ಮತ್ತು ಈ ಸುಳ್ಳು ಬೋಧನೆ ಈಗಲೂ ಯಾಕೆ ಜೀವಂತವಾಗಿದೆ, ಮತ್ತು ಈ ಸುಳ್ಳು ಬೋಧನೆಯನ್ನು ಎದುರಿಸಿ ಹೇಗೆ ನಿಲ್ಲೋದು? ಸೊ ಸುಳ್ಳು ಬೋಧನೆಗೆ ಬಹಳ ಮುಖ್ಯವಾದ ಕಾರಣ ಬೈಬಲ್. ಸುಳ್ಳು ಬೋಧನೆಗೆ ಬಹಳ ಮುಖ್ಯವಾದ ಕಾರಣ ಬೈಬಲ್. ಹೇಗೆ? ಯಾಕೆ ಅಂದರೆ, ಯಾರ್ಯಾರು ಚಪಲ ಚಿತ್ರರಾಗಿ ಅದನ್ನು ಮುಟ್ತಾರೋ, ಯಾರ್ಯಾರ ವಿದ್ಯಾಹೀನರಾಗಿ ಅದನ್ನು ಮುಟ್ತಾರೋ, ಅವರು ಖಂಡಿತವಾಗ್ಲೂ ಅದಕ್ಕೆ ತಪ್ಪಾದ ಅರ್ಥನೇ ಕಲ್ಪಿಸ್ತಾರೆ. ಎಲ್ಲರ ಕೈಯಲ್ಲಿರೋದು ಬೈಬಲ್ಲು. ನೀವು ಲೂಥರನ್ ಹತ್ರ ಹೋಗಿ ಬೈಬಲು, ಪೆಂಟಿಕೋಸ್ಟ್ ಹತ್ರ ಹೋಗಿ ಬೈಬಲು, ಕ್ಯಾಥೋಲಿಕ್ ಹತ್ರ ಹೋಗಿ ಬೈಬಲು, ಮೆಥೋಡಿಸ್ಟ್ ಹತ್ರ ಹೋಗಿ ಬೈಬಲು, CSA ಹತ್ರ ಹೋಗಿ ಬೈಬಲು, ಪ್ರೊಟೆಸ್ಟೆಂಟ್ಗಳ ಹತ್ರ ಹೋಗಿ ಬೈಬಲ್ಲು, ಈಗ ಇದು ಜೆಹೋವಾ ವಿಟ್ನೆಸ್ ಹತ್ರ ಹೋಗಿ ಬೈಬಲ್ಲು, ವರ್ಲ್ಡ್ ಮಿಷನ್ ಚರ್ಚ್ ಆಫ್ ಗಾಡ್ ಹತ್ರ ಹೋಗಿ ಬೈಬಲ್ಲು. ಕಲ್ಟ್ಗಳು ಅನ್ಸ್ಕೊಂಡಿರುವಂಥ ಬೋಧನೆಗಳು ಕೂಡ ಕೈಯಲ್ಲಿರೋದು ಅದೇ 66 ಪುಸ್ತಕದ 60 ಕನ್ನಡದ ಬೈಬಲ್ಲೇ. ಆದರೆ ಅವರು ತಮ್ಮ ಅರ್ಥಗಳನ್ನು ತಿರ್ಚ್ಕೊಬಿಟ್ಟಿದ್ದಾರೆ. ಅವ್ರ ಪ್ರಕಾರ ನಾವು ತಿರ್ಚಿದೀವಿ, ನಮ್ಮ ಪ್ರಕಾರ ಅವ್ರು ತಿರ್ಚಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಬರೆಯಲ್ಪಟ್ಟಿರುವಂಥ ಲೋಗೋಸ್ ಮತ್ತು ರೇಮ, ಇದು ಬೈಬಲ್ ಅಂತ ಯಾಕೆ ಮಾತಾಡಿದೆ ಅಂದರೆ, ಅದನ್ನು ತಮಗೆ ಬೇಕಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿರೋದು ಬೈಬಲ್. ಸೊ ಅದಕ್ಕೆ ಅದನ್ನು ಕಾರಣ ಯಾರು ಅಂದರೆ ಬೈಬಲ್ಲೇ ಅಂತ ಹೇಳಿದೆ. ಅದು ಹೊರತುಪಡಿಸಿದ್ರೆ ಬೈಬಲ್ ಕೆಟ್ಟದ್ದು ಅನ್ನೋದು ನನ್ನ ತಾತ್ಪರ್ಯ ಆಗಿರಲಿಲ್ಲ. ಮತ್ತು ಎರಡನೇದಾಗಿ ಈ ದುರ್ಬೋಧನೆಗಳ ವಿಷಯದಲ್ಲಿ ನೀವು ನೋಡೋದಾದರೆ, ಪೌಲ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ನಾನು ಸಾರಿದ ಸ್ವಾರ್ಥೆಯನ್ನು ಹೊರತುಪಡಿಸಿ ದೇವದೂತನೇ ಸರಿ ಅವನು ಶಾಪಗ್ರಸ್ತನಾಗಲಿ, ಸಾರದಾದರೆ ಅವನು ಶಾಪಗ್ರಸ್ತನಾಗಲಿ ಅಂತ. ಸೊ ಹಾಗಿರ್ಬೇಕಾದ್ರೆ ಶಾಪಗ್ರಸ್ತವಾದಂಥ ಈ ಯೋಜನೆಗಳನ್ನು ಹೇಗೆ ಬೈಬಲ್ ಒತ್ತು ಕೊಡ್ತು ಅಂತಂದರೆ, ಯಾಕೆ ಅಂತಂದರೆ ನಾನು ಈಗಾಗಲೇ ಹೇಳಿದಾಗೆ ಲೋಗೋಸ್ ಮತ್ತು ರೇಮಾಗಳನ್ನು ನಾವು
ಮೊದಲು ಓದಬೇಕು, ಎರಡನೇದಾಗಿ ಗುರುತಿಸಬೇಕು ಮತ್ತು ಅದರಲ್ಲಿ ಮೂರನೇದಾಗಿ ವ್ಯವಹರಿಸಬೇಕು. ಈ ವಿಷಯಗಳಲ್ಲಿ ಯಥಾರ್ಥತ್ವವನ್ನು ಕಳ್ಕೊಂಡ ನಿಮಿತ್ತವಾಗಿ ಬೈಬಲ್ ಯಥಾರ್ಥರಲ್ಲದವರ ಕೈಗಳಲ್ಲಿ ಓದ ನಿಮಿತ್ತವಾಗಿ ತಿರುಚಲ್ಪಡ್ತು. ಬೈಬಲ್ ಯಥಾರ್ಥರಲ್ಲದೆ ಇರುವ ಅಹಂಕಾರಿಗಳಲ್ಲಿ ಹೋಗಿ ತಿರುಚಲ್ಪಡ್ತು. ಮತ್ತು ಬೈಬಲ್ ಅನೇಕ ವಿಧವಾದಂಥ ಲೌಕಿಕ ಮನೋಭಾವದವರ ಕೈಯಲ್ಲಿ ಹೋದ ನಿಮಿತ್ತವಾಗಿ ಬೈಬಲ್ ತಿರುಚಲ್ಪಡ್ತು. ಸೊ ಹಾಗಾಗಿ ಇವತ್ತಿನ ಸರಿಯಾದ ವಾಕ್ಯ ಧ್ಯಾನ ಯೇಸು ಸ್ವಾಮಿನೇ ಬಂದು ಒಂದು ಸರಿ ಹೇಳ್ಕೊಟ್ಟು ಹೋಗ್ಬೇಕಾಗಿದೆ. ಅಂಥ ಪರಿಸ್ಥಿತಿಗೆ ನಾವು ಇವತ್ತು ಬಂದು ನಿಂತಿದ್ದೀವಿ. ಸೊ ಆದರೆ ಅಂಥ ಯೇಸು ಸ್ವಾಮಿ ಪವಿತ್ರಾತ್ಮ ಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿ ಯಾವಾಗಲೂ ಕಾರ್ಯ ಮಾಡ್ತಿದ್ದಾರೆ ಅನ್ನೋದನ್ನು ನಮ್ಮ ಮನಸ್ಸಿಗೆ ತಂದ್ಕೊಳ್ಳುವಾಗ ಆತನ ತಾನೇ ಹಣಜಿಗಳನ್ನು ಬೆಳೆಯೋದಕ್ಕೆ ಬಿಟ್ಟಿದ್ದು ನಮ್ಗೆ ಇವತ್ತಿಗೂ ಗಮನ ಬರ್ತದೆ. ಸೊ ಹಾಗಾಗಿ ಹಣಜಿಗಳು ಬೆಳೀತಾ ಇರಲಿ, ನಾವಾದರೂ ಗಟ್ಟಿ ಗೋಧಿ ಕಾಳುಗಳಾಗಿ ಹೋಗುವಂಥ ಜೊಳ್ಳಾಗಿರದೆ ಗಟ್ಟಿಯಾದಂಥ ಕಾಳುಗಳಾಗಿ ಇರುವಂಥ ಕಣಸೆ ಇರೋಣ ಅಂತ ಅನ್ನೋದು ನನ್ನ ಅಭಿಪ್ರಾಯ.